ಸಂಜಿಕೆ 29 ಕುಂದವೈ ವಂದಿತೆಯನ್ನು ಸೆರೆಯಿಂದ ಬಿಡಿಸ್ಕೊಂಡು ತಿರ್ಗಾನ ಪ್ರಯಾಣ ಕಳಿಸೋದಕ್ಕೋಸ್ಕರ ಹೊರಟಾಗ ವಾಣತಿ ಎದುರೇ ಬಂದಳು. ಲೇಪ್ರಾಟಿಯನ್ನು ಹತ್ರ ಬಂದು ನಿಂತಳು. ನನ್ನ ಚಿನ್ನ, ನಿನ್ನನ್ನು ಬಿಟ್ಬಿಟ್ಟು ಬಂದುಬಿಟ್ಟೆ, ಇನ್ನೂ ಸ್ವಲ್ಪ ಮುಖ್ಯವಾದ ಕೆಲಸಗಳು ಇದೆ, ಅದನ್ನು ಮುಗಿಸ್ಬಿಟ್ಟು ಬಂದುಬಿಡ್ತೀನಿ, ಸ್ವಲ್ಪ ಹೊತ್ತು ತೋಟದಲ್ಲಿ ಇರು, ಓಡೆ ಹತ್ರ ಮಾತ್ರ ಹೋಗಬೇಡ ಅಂತಂದ್ಲು. ಅಕ್ಕ, ನಿಮಗೆ ಇನ್ಮೇಲೆ ನಾನು ಏನೂ ತೊಂದರೆ ಕೊಡೋದಿಲ್ಲ, ಕೊಡಂಬಾಳೂರಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅನುಮತಿ ಕೊಡಿ ಅಂತ ಅಂದಳು ವಾಣತಿ. ಇದೇನು ನನ್ನ ತಲೆಯಲ್ಲಿ ಈ ಥರ ಕಲ್ಲಾಗ್ತಾ ಇದೆಯಾ? ನಿನಗೆ ನನ್ನ ಹೆಸರಲ್ಲಿ ನನ್ನ ಮೇಲೆ ಯಾಕೆ ಕೋಪ? ನೀನು ಹುಟ್ಟಿದ ಮನೆಗೆ ದಿಢೀರಂತ ಏನು ಪ್ರೀತಿ? ನಿಮ್ಮ ಹೆಸರಲ್ಲಿ ನಾನು ಕೋಪ ಕೊಂಡಿಲ್ಲ. ನಿಮ್ಮ ಮೇಲೆ ನಾನು ಕೋಪ ಕೊಂಡ್ರೆ ನನ್ನನ್ನು ಹಾಗೆ ಗಾತಿ ಇನ್ನು ಯಾರೂ ಇರಲ್ಲ. ಅದರಿಂದ ಹುಟ್ಟಿದ ಮನೆ ಮೇಲೆ ಹೊಸದಾಗಿ ಏನು ಪ್ರೀತಿ ಹುಟ್ಟು ಬಂದಿಲ್ಲ. ತಾಯಿ ತಂದೆ ಇಲ್ಲದೆ ಇರೋ ನನಗೆ ಹುಟ್ಟಿದ ಮನೆ ಎಲ್ಲಿ ಬಂತು? ನಮ್ಮ ಊರಿಗೆ ಪಕ್ಕದಲ್ಲಿ ಇರೋ ಕಾಳಿ ದೇವರಿಗೆ ಪೂಜೆ ಹಾಕೋಕ್ಕೋಸ್ಕರ ಒಂದು ಸತಿ ನಮ್ಮ ತಾಯಾರು ಬೇಡ್ಕೊಂಡ್ಲಂತೆ. ಅದನ್ನು ನೆರವೇರಿಸೋಕ್ಕೆ ಅವಳು ಕಣ್ಣು ಮುಚ್ಚಿಬಿಟ್ಲು. ನನಗೆ ಯಾವಾಗಲೂ ಮಯಕ ಬರ್ತಾ ಇರ್ತದಲ್ಲ, ಒಂದು ವೇಳೆ ಪ್ರಾರ್ಥನೆಯನ್ನು ನೆರವೇರಿಸಿದ್ರೆ ಈ ಥರ ಅದೇ ನನ್ನನ್ನು ಈ ಥರ ಹಿಂಸೆ ಕೊಡ್ತದೋ ಏನೋ. ಅದಕ್ಕೆ ಅಂತ ನೀನು ಯಾಕೆ ಅಷ್ಟು ದೂರ ಹೋಗಬೇಕಾಗಿಲ್ಲ, ನಾನೇ ಹೇಳಿ ಕಳಿಸಿ ಬೇಡ್ಕೊಂಡಿದ್ದನ್ನು ನೆರವೇರಿಸೋಕೆ ಹೇಳ್ತೀನಿ. ಅದು ಮಾತ್ರ ಅಲ್ಲಕ್ಕ, ನನಗೆ ದೊಡ್ಡಪ್ಪ ಲಂಕೆಯಿಂದ ತಿರ್ಗಾ ಬರ್ತಾ ಇದ್ದಾರಂತೆ. ಅವ್ರ ತಂದೆಯನ್ನು ದಾಟಿ ಪಳೆಯಾರಿಗೆ ಬರೋದಿಲ್ಲ. ಅವ್ರು ಬರುವಾಗ ನಾನು ಕೊಡಂಬಾಳೂರಲ್ಲಿ ಇರೋಕ್ಕೆ ಆಸೆ ಪಡ್ತಾಯಿದ್ದೀನಿ. ಅವ್ರ ಹತ್ರ ಲಂಕೆಯಲ್ಲಿ ನಡೆದಿದ್ದನ್ನೆಲ್ಲ ಸೀದಾ ಕೇಳೋಕ್ಕೆ ಆಸೆ ಪಡ್ತಾಯಿದ್ದೀನಿ. ಲಂಕೆಯಲ್ಲಿ ನಡೆದಿದ್ದ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಿನಗೇನು ಅಷ್ಟೊಂದು ಆಸೆ? ಅದೇನು ಹಾಗೆ ಕೇಳಿಬಿಟ್ರ? ನನ್ನ ತಂದೆ ಲಂಕೆ ರಣರಂಗದಲ್ಲಿ ವೀರಸ್ವರ್ಗ ಆಗಿದ್ದನ್ನು ಮರ್ತು ಬಿಟ್ಟಿರಾ? ಮರೀಲಿಲ್ಲ. ಆ ದೊಡ್ಡದು ಅಪವಾದ ಇವಾಗ ಹೋಯ್ತಲ್ಲ, ಪೂರಾ ಹೋಗಿದ್ದಂಗೆ ನನಗನ್ನಿಸಲಿಲ್ಲ. ಯುದ್ಧ ಮುಗಿಯೋ ಒಳಗೆ ಅವಸರ ಪಟ್ಕೊಂಡು ದೊಡ್ಡ ವೇಳರು ತಿರುಗ್ತಾ ಇದ್ದಾರೆ. ಅವ್ರನ್ನ ತಿರುಗಾನು ಲಂಕೆಗೆ ಹೋಗಿ ಜಗಳ ಮಾಡೋ ಹಾಗೆ ಹೇಳ್ತಾ ಇದೆಯಾ? ಅದರಿಂದ ಕೊಡಂಬಾಳೂರು ಹೋಗಬೇಕು ಅಂತ ಇಷ್ಟಪಡ್ತೀಯಾ? ಅಷ್ಟು ದೊಡ್ಡ ವಿಷಯಗಳ ಬಗ್ಗೆ ಹೇಳೋದಕ್ಕೆ ನಾನು ಯಾರು? ನಡೆದಿದ್ದ ಬಗ್ಗೆ ಕೇಳಿ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಆಹಾ, ನಿನ್ನ ಮನಸ್ಸು ಇವಾಗ ನನಗೆ ಗೊತ್ತಾಯಿತು. ಪೊನ್ನಿಯಿನ್ ಸೆಲ್ವನು ಲಂಕೆ ರಣರಂಗದಲ್ಲಿ ಮಾಡಿದ ವೀರ ಸಾಹಸಗಳನ್ನು ನಿನ್ನ ದೊಡ್ಡಪ್ಪನಿಂದ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀಯಾ ಅಲ್ವಾ? ಆದರೆ ಒಂದು ತಪ್ಪ ಅಕ್ಕ, ಅದು ತಪ್ಪಿಲ್ಲ. ಆದರೆ ಇಂಥ ಸಮಯದಲ್ಲಿ ನನ್ನನ್ನು ಒಬ್ಬಳೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಅದೇ ದೊಡ್ಡ ತಪ್ಪು ಅಕ್ಕ. ನಾನು ನಿಮ್ಮನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಹಾಗೆ ನಿಮಗೆ ಎಷ್ಟೊಂದೋ ಗೆಳತಿಯರು ನಿಮ್ಮ ಯೋಚನೆಯನ್ನು ಅರಿತು ಕಾರ್ಯದಲ್ಲಿ ನೆರವೇರಿಸೋಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ನೀನು ಕೂಡ ಈ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿಯ ವಾನತಿ. ನನ್ನ ತಮ್ಮನ ಬಗ್ಗೆ ಸುದ್ದಿ ಕೇಳಿ ನಿನ್ನ ಮನಸ್ಸು ಹುಚ್ಚಾಗ್ಬಿಡ್ತು ಅನಿಸುತ್ತೆ. ಆ ಸುದ್ದಿ ಬಗ್ಗೆ ನೀನು ಹೆಚ್ಚಾಗಿ ವಿಚಾರ ಪಡಬೇಡ. ನಿಮ್ಮ ತಮ್ಮನ ಬಗ್ಗೆ ನಿಮಗಿಲ್ಲದೆ ಇರುವ ವಿಚಾರ ನನಗೆ ಇರೋಕ್ಕಾಗುತ್ತೆ ಅಕ್ಕ? ನಿಜವನ್ನು ಹೇಳು, ಓಡೆಯಲ್ಲಿ ನೀನಾಗೆ ಬೇಕು ಅಂತ ಬಿದ್ದೀಯಾ? ಮೈಕಾ ಬಂದು ಬಿದ್ದೀಯಾ? ಬೇಕು ಅಂತ ಯಾತಕ್ಕೋಸ್ಕರ ಬೀಳಬೇಕು? ಮೈಕಾ ಬಂದೇ ಬಿದ್ದಿದ್ದೀನಿ. ನಿಮಗೂ ಆ ವಾನರಕುಲ ವೀರರಿಗೂ ನನ್ನ ಸೇರಿ ತಾನೇ ನನ್ನನ್ನು ಕಾಪಾಡಿದ್ದಕ್ಕೆ ನಿನಗೇನು ಥ್ಯಾಂಕ್ಸ್ ಹೇಳೋಕ್ಕೆ ಕೂಡ ಅನಿಸಲಿಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮಗಳೂ ನಿಮಗೆ ವಿಶ್ವಾಸವಾಗಿ ಇರ್ತೀನಿ. ಈ ಜನ್ಮ ಇಷ್ಟರಲ್ಲೇ ಮುಗಿದು ಹೋಗಿಬಿಟ್ಟದು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ನಾನು ಹೇಳ್ತೀನಿ ಕೇಳು ವಾಣತಿ, ಸುಮ್ಮನೆ ಮನಸ್ಸನ್ನು ಕಷ್ಟಪಡಿಸ್ಕೋಬೇಡ. ಅರುಳ್ಮೊಳಿವರ್ಮನಿಗೆ ಯಾವುದೂ ಅಪಾಯ ಬಂದಿರಲ್ಲ ಅಂತ ನನಗನ್ಸುತ್ತೆ. ಸ್ವಲ್ಪ ಮುಂಚೆ ಅರಮನೆ ಅಲ್ಲಿ ಕೂಡಿದ್ದ ಜನಗಳು ಹೇಳಿದ್ದೆ, ಇನ್ನು ನಿನಗೂ ಹೇಳ್ತಾ ಇದ್ದೀನಿ. ಅವತ್ತೊಂದು ದಿವಸ ಕಾವೇರಿ ತಾಯಿ ನನ್ನ ತಮ್ಮನನ್ನು ಕಾಪಾಡಿದಳು. ಅದೇ ಹಾಗೆ ಸಮುದ್ರರಾಜನು ಅವಳನ್ನ ಕಾಪಾಡಿರ್ತಾನೆ. ಬೇಗ ಒಳ್ಳೆ ಸುದ್ದಿಯನ್ನು ನಾವು ಕೇಳ್ತೀವಿ. ಯಾವ ಆಧಾರದ ಬಗ್ಗೆ ಇಷ್ಟೊಂದು ಸ್ಟ್ರಾಂಗಾಗಿ ನೀವು ಹೇಳ್ತಾ ಇದ್ದೀರಿ ಅಕ್ಕ? ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೇಳ್ತಾ ಇದೆ. ನನ್ನ ಪ್ರಿಯವಾದ ತಮ್ಮನಿಗೆ ಏನಾದರೂ ಆಗಿದರೆ ಅದು ನನ್ನ ಒಳಗಡೆ ಇರೋ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ. ನಾನು ಈ ಥರ ಸಾಧಾರಣವಾಗಿ ಮಾತಾಡ್ಕೊಂಡಿರಲ್ಲ. ಮನ ಹೇಳೋದ್ರಲ್ಲಿ ನನಗೆ ಅಷ್ಟು ನಂಬಿಕೆ ಇಲ್ಲ ಅಕ್ಕ. ನಿಮ್ಮ ಮನಸ್ಸಲ್ಲೂ ಒಳಗಡೆ ಮನಸ್ಸಿನಲ್ಲೂ ನಂಬಿಕೆ ಇಲ್ಲ, ಹೊರಗಡೆ ಮನಸ್ಸಿನಲ್ಲೂ ನಂಬಿಕೆ ಇಲ್ಲ. ಅದೇಕೆ ನೀನು ಮಾತ್ರ ಅಷ್ಟೊಂದು ತೀರ್ಮಾನವಾಗಿ ಹೇಳ್ತೀಯ? ನನ್ನ ಒಳಗಡೆ ಇರುವ ಮನಸ್ಸಿನಲ್ಲೂ ಹೊರಗಡೆ ಇರುವ ಮನಸ್ಸಿನಲ್ಲೂ ಕೆಲವು ದಿನದಿಂದ ಒಂದು ಭ್ರಮೆ ತೋಚ್ತಾ ಇದೆ. ನಿದ್ದೆಯಲ್ಲೂ ಕನಸಿನಲ್ಲೂ ಬರ್ತಾ ಇದೆ. ಎಚ್ಚರ ಇದ್ದಾಗ ಕೆಲವು ಸಮಯ ಅದು ಭ್ರಮೆ ಅಂತ ಅನಿಸತ್ತೆ. ಅದೇನು ವಾನತಿ? ನೀರಿನಲ್ಲಿ ನಿಮ್ಮ ತಮ್ಮನ ಮುಖ ತೋರಿಸ್ಕೊಳ್ತಾ ಇರುತ್ತೆ. ನನ್ನನ್ನು ಕರೆಯೋ ಹಾಗೆ ನಿತ್ತು.
ಕನಸಿನಲ್ಲಿ ಭ್ರಮೆ ಹಾಗೇ ಬರ್ತಾ ಇದೆ. ಅದನ್ನು ಯಾಕೆ ಭ್ರಮೆ ಅಂತ ಹೇಳ್ತೀಯಾ? ನಮಗೆ ಬಂದಿರೋ ಸುದ್ದಿ ನಿನ್ನ ಮನಸ್ಸಿನಲ್ಲಿ ಬರೋ ಇದಕ್ಕೂ ಹೊಂದಾಣಿಕೆ ಇದೆಯಲ್ಲ. ಇನ್ನೂ ಪೂರ್ತಿ ಕೇಳಿದರೆ ಅದೆಷ್ಟೊಂದು ಹುಚ್ಚು ಅಂತ ನೀವು ತಿಳ್ಕೊತೀರಾ. ಓಡೆಯಲ್ಲಿ ನಾನು ಮಯಕಾಗಿ ಬಿದ್ದುಬಿಟ್ನಲ್ಲ, ಆವಾಗ ನಾನು ನಾಗಲೋಕಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಒಂದು ಮದುವೆ ವೈಭವ ನಡೀತಾ ಇತ್ತು. ಯಾರಿಗೂ ಮದುವೆ, ಅದನ್ನು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ ಅಕ್ಕ. ಒಟ್ಟಿನಲ್ಲಿ ನನ್ನ ಮನಸ್ಸಿನಲ್ಲಿ ತೋಚೋದ್ರಲ್ಲೂ ಕನಸಿನಲ್ಲಿ ತೋಚೋದ್ರಲ್ಲೂ ನನಗೆ ನಂಬಿಕೆ ಇಲ್ಲ. ಕಣ್ಣಿಂದ ಕಾಣೋದನ್ನು ಕಿವಿಯಿಂದ ಕೇಳೋದನ್ನು ತಾನೇ ನಾನು ಇನ್ಮೇಲೆ ನಂಬೋದು ಅಂತ ತೀರ್ಮಾನ ಮಾಡಿಬಿಟ್ಟೆ. ವಾಣತಿ, ನೀನು ಹೇಳೋದು ತುಂಬ ತಪ್ಪು. ಕಣ್ಣಿಂದ ಕಾಣೋದನ್ನು, ಕಾದಿಂದ ಕೇಳೋದನ್ನು, ಕಿವಿಯಿಂದ ಕೇಳೋದನ್ನು ಕೆಲವೇ ಸಮಯ ಸುಳ್ಳಾಗಿರ್ಬೋದು. ಮನಸ್ಸಿನಲ್ಲಿ ತೋಚೋದೇ ನಿಜವಾಗಿರುತ್ತೆ. ಕತೆಗಳು, ಕಾವ್ಯಗಳಲ್ಲಿ ಇದಕ್ಕೆ ಎಷ್ಟೊಂದೋ ಉದಾಹರಣೆಗಳಿಗಿದೆ. ನಾನು ನಿನಗೆ ಹೇಳ್ತೀನಿ, ಆಮೇಲೆ ಒಂದು ಸಮಯ ಕೇಳ್ಕೊಳ್ತೀನಿ ಅಕ್ಕ. ಇವಾಗ ನನಗೆ ನನಗೆ ಅಪ್ಪಣೆ ಕೊಡಿ ಅಂತ ಹೇಳಿದ್ಲು ವಾಣತಿ. ಇಳವರಸಿ ಯುವರಾಣಿ ಕುಂದವೈಕೆ ಒಂದೇ ಆಶ್ಚರ್ಯವಾಗೋಯಿತು. ಈ ಹೆಣ್ಣಿಗೆ ಇಷ್ಟೊಂದು ಧೈರ್ಯನ ಹಠಾನು ಎಲ್ಲಿಂದ ಬಂದಿದ್ದೆ ಅಂತ ಹೇಳಿ ಆಶ್ಚರ್ಯಪಟ್ಲು. ವಾಣತಿ, ಇದೇನು ಅರ್ಜೆಂಟು? ಹಾಗೆ ನೀನು ಕಡ್ಡಾಯ ಊರಿಗೆ ಹೋಗಬೇಕು ಅಂದರೆ ಕೆಲವು ದಿನ ಆದಮೇಲೆ ಹೊರಡಕ್ಬಾರ್ದ? ಇವಾಗ ದೇಶವೆಲ್ಲ ಒಂದೇ ಕಲವರವಾಗಿದೆ. ನಿನ್ನನ್ನು ಸರಿಯಾದ ಸೇಫ್ಟಿ ಇಂದ ನಾನು ಕಳಿಸೋದು ಬೇಡವಾ? ನನಗೇನು ಭಯ ಅಕ್ಕ. ಈ ಕೊಡುಂಬಾಳರಿಂದ ನನ್ನನ್ನು ಕರ್ಕೊಂಬಂದಿದ್ದ ಪಲ್ಲಕ್ಕೆ ಎತ್ಕೊಂಡು ಹೋಗೋರು ಕಾವಲ್ ವೀರರುಗಳು 4 ಜನ ಒಂದು ಕೆಲಸನಿಲ್ಲ ಇಲ್ಲದೆ ಇಷ್ಟು ದಿನ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರುಗಳೇ ನನ್ನನ್ನು ತಿರ್ಗಾ ಕರ್ಕೊಂಡೋಗಿ ಬಿಟ್ಟುಬಿಡ್ತಾರೆ. ಚೆನ್ನಾಗಿದೆ. ನಿನ್ನನ್ನು ಆ ಥರ ನಾನು ಕಳಿಸ್ಬಿಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀಯಾ? ನಿಮ್ಮನ್ನು ನಾನು ತುಂಬ ಬೇಡಿಕೆ ಇಟ್ಕೊಳ್ತಾ ಇದ್ದೀನಿ ಅಕ್ಕ. ನನಗೆ ಭಯ ಏನೂ ಇಲ್ಲ. ಕೊಡುಂಬಾಳರು ವಾಣತಿಯನ್ನು ಈ ದೇಶದಲ್ಲಿ ಯಾರು ಏನು ಮಾಡೋಕ್ಕೆ ಧೈರ್ಯ ಬರಲ್ಲ. ಅದರಲ್ಲೂ ಎಳೆಯ ಪ್ರಾಟಿಯನ್ನು ಪ್ರೀತಿಗಿಂತ ಗೆಳತಿ ಅಂತ ಯಾರಿಗೆ ಗೊತ್ತಿಲ್ಲ. ಒಂದೇ ಒಂದು ಕೆಲಸಕ್ಕೆ ಮಾತ್ರ ಅನುಮತಿ ಕೊಡಿ. ಹೋಗುವಾಗ ಆ ಕೊಡಂದೆ ಜೋಯಿಸರ್ ಮನೆಗೆ ಇನ್ನೊಂದು ಸತಿ ಹೋಗಿ ಅವರನ್ನು ಕೆಲವು ವಿಷಯಗಳು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಥರ ಮಾಡೋಣ ಅಂತ ಕೇಳಿದರು. ಅವ್ರ ಹತ್ರ ನನಗೂ ಕೂಡ ಬರಬೇಕು ಅಂತ ಆಸೆನೇ. ಆದರೆ ನೀನು ಇಷ್ಟು ಅರ್ಜೆಂಟ್ ಪಡ್ತೀಯಲ್ವಾ? ಇಲ್ಲ ಅಕ್ಕ, ಈ ಸತಿ ಅವರನ್ನು ನಾನು ಒಂಟಿಯಾಗಿ ನೋಡಿ ಜೋಯಿಸ ಕೇಳೋಕ್ಕೆ ಇಷ್ಟಪಡ್ತೀನಿ. ಕುಂದವೈ ಮೂಗಿನ ಮೇಲೆ ಬೆರಳಿಟ್ಟು ಆಶ್ಚರ್ಯಪಟ್ಲು. ಈ ಹುಡುಗಿ ಒಂದೇ ದಿನದಲ್ಲಿ ಒಂದು ಜಾಮದಲ್ಲಿ ಇಷ್ಟೊಂದು ಹಠಮಾರಿಯಾಗಿ ಹೆಂಗೆ ಆಗಿಬಿಟ್ಟಿದ್ದಾಳೆ ಅಂತ ಕುಂದವೈಗೆ ಅರ್ಥನೇ ಆಗಿಲ್ಲ. ಇವಾಗ ಪ್ರಯಾಣವನ್ನು ತಡಿಸಿ ನಿಲ್ಸೋಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದಳು. ಸರಿ ವಾಣತಿ, ನೀನು ಇಷ್ಟ ಬಂದಂಗೆ ಮಾಡ್ಬೋದು. ನೀನು ಪ್ರಯಾಣಕ್ಕೆ ಬೇಕಾದ ಆಯುಧ ಮಾಡು. ಅಷ್ಟರಲ್ಲಿ ಸೆರೆಯಲ್ಲಿರುವ ವಾನರಕುಲ ವೀರಕುಮಾರನನ್ನು ಬಿಡುಗಡೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದರು. ಇಷ್ಟರಲ್ಲಿ 29ನೇ ಸಂಚಿಕೆ ಮುಗೀತು. ಸಂಚಿಕೆ 30. ವಾನತಿಯನ್ನು ಬಿಟ್ಟು ಅಗಲಿದ ಮೇಲೆ ಯುವರಾಣಿ ಸೀದಾ ಪಳೆಯಾರೆ ಸೆರೆಶಾಲೆಗೆ ಹೋದಳು. ಕಾವಲರುಗಳನ್ನು ಹೊರಗಡೆನೇ ನಿಲ್ಲಿಸ್ಬಿಟ್ಟು ಅವಳು ಮಾತ್ರ ವಂದಿಯತೇವನ್ ಸಿಕ್ಕಿರುವ ಜಾಗಕ್ಕೆ ಹೋದಳು. ಅವನು ಸಪ್ರೇಟಾಗಿ ಒಂದು ಜೈಲಲ್ಲಿ ಹಾಕಿದ್ದಾರೆ. ಜೈಲಲ್ಲಿ ಅವನು ಮೇಲೆ ಆಕಾಶವನ್ನು ನೋಡಿಕೊಂಡು ತುಂಬ ಉತ್ಸಾಹವಾಗಿ ಹಾಡ್ತಾ ಇದ್ದ. ಆಕಾಶದಲ್ಲಿ ಇರುವ ನಕ್ಷತ್ರಗಳೆಲ್ಲ ಮಾನೆ ನಿನ್ನನ್ನು ನೋಡಿ ಮೈಯೆಲ್ಲ ಪುಳಕಾಗಿದ ಆಗತ್ತೆ, ಮೈ ಮರೆತು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹಾಡ್ತಾ ಇದ್ದ. ಕುಂದವೈ ಹತ್ರ ಬಂದ ಮೇಲೆ ಗಂಟ್ಲನ್ನು ಅಂತ ಆ ಥರ ಹೇಳಿದ ಮೇಲೆ ಅವಳನ್ನು ತಿರುಗಿ ನೋಡ್ದ. ತಕ್ಷಣ ಎದ್ದು ನಿಂತು, ಬನ್ನಿ ಯುವರಾಣಿನೇ ಬನ್ನಿ, ನಿಮ್ಮ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಉಪಚಾರ ಮಾಡ್ದ. ಯಾವ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ ಅಂತ ಯುವರಾಣಿ ಕೇಳಿದರು. ಇದು ನಿಮ್ಮ ಅರಮನೆ, ಇಲ್ಲಿ ಇರೋದು ನಿಮ್ಮ ರಾಜ್ಯ, ನಿಮ್ಮ ಆಣೆ. ಇಲ್ಲಿ ಇರೋ ಸಿಂಹಾಸನ ಯಾವುದ್ರಲ್ಲಿ ಬೇಕಾದರೆ ನಿಮ್ಮ ಇಷ್ಟ ಬಂದಂಗೆ ನೀವು ಕೂತ್ಕೋಬೋದು ಅಂತ ಅಂದ ವಲ್ಲವರೇನ್. ಅಯ್ಯ, ನಿಮ್ಮ ಮೂದಾದೆಯರುಗಳೆಲ್ಲ ಆಣೆ ಮಾಡಿ ಬಂದಿದ್ದೆ. ಮೂಲೋಕವನ್ನು ಆಳಿದಾಗ ಒಲ್ಲತು ಅರಮನೆ ಈ ಥರನೇ ಇತ್ತಿದ್ದು ಅನಿಸತ್ತೆ. ನಮ್ಮ ರಾಜ್ಯದಲ್ಲಿ ಇದನ್ನೇ ಸೆರೆಚಾಲೆ ಅಂತ ಹೇಳ್ತಾರೆ ಅಂತ ಅಂದರು ಯುವರಾಣಿ. ಅಮ್ಮಣಿ, ನಿಮ್ಮ ಊರಲ್ಲಿ ಈ ಥರ ಅರಮನೆಯೂ ಇಲ್ಲ, ಸೆರೆಚಾಲೆಯೂ ಇಲ್ಲ. ಎಲ್ಲ ದೇಶದ ರಾಜಗಳೆಲ್ಲ ಸೇರಿ ಅರಮನೆ ಸೆರೆಚಾಲೆ ಎಲ್ಲವನ್ನು ಒಡೆದು ಚೂರು ಮಾಡಿಬಿಟ್ರು 100 ವರ್ಷಗಳಿಗಿಂದೆ. ಯಾಕೆ ಒಲ್ಲತ್ತಿಯ ಅರಮನೆ ಮೇಲೆ, ಸೆರೆ ಮೇಲೆ ಅವ್ರುಗಳಿಗೇನಷ್ಟೊಂದು ಕೋಪ? ಎಲ್ಲ ಒಂದು ಕವಿರಾಯರಿಂದ ಬಂದಿದ್ದ ವೆನೆ. ಅದು ಹೇಗೆ? ನಮ್ಮ ಕುಲದ ಮುನ್ನೋರುಗಳು ದಕ್ಷಿಣ ದೇಶದಲ್ಲಿ ದೊಡ್ಡ ರಾಜರುಗಳಾಗಿ ರಾಜ್ಯ ಮಾಡಿದ್ದ ಕಾಲದಲ್ಲಿ ಕೊಡದೇ ಇರುವ ರಾಜಗಳನ್ನು, ಅಧಿಕಾರಿಗಳನ್ನೇ ಸೆರೆಯಾಗಿ ಹಿಡಿದುಕೊಂಡು ಬಂದರು. ಅರಮನೆ ಮಧ್ಯದಲ್ಲಿ ಇರುವ 2 ಕಡೆಯೂ ಆ ರಾಜಗಳನ್ನು ಸಿಕ್ಕಿಸಿ
ಇಡುವ ಸೆರೆಗಳು ಇತ್ತು. ಚಕ್ರವರ್ತಿ ಕರುಣೆ ಮಾಡಿ ಯಾವಾಗ ತಮ್ಮನ್ನು ಬರ ಹಾಗೆ ಹೇಳಿ ಕಳಿಸ್ತಾರೆ, ಕ್ಷಮಾಪಣೆ ಕೇಳಿಕೊಂಡು ಊರಿಗೆ ತಿರುಗಿ ಹೋಗೋಣ ಅಂತ ಆ ಚಿಕ್ಕ ರಾಜಗಳು ಕಾಯ್ತಾಯಿದ್ರು. ಆ ದೊಡ್ಡ ರಾಜರನ್ನು ಕಾಣುವ ಭಾಗ್ಯ ಅವ್ರುಗಳಿಗೆ ಬೇಗ ಸಿಕ್ಕಲಿಲ್ಲ. ಆದರೆ ಅವ್ರು ನೋಡ್ಕೊಂಡಿರುವಾಗಲೇ ಕವಿಗಳನ್ನು, ಆಸ್ಥಾನ ಕವಿರಾಯರುಗಳನ್ನು ಚಕ್ರವರ್ತಿನ ಮಂಟಪಕ್ಕೆ ಹೋಗ್ತಾರೆ. ಚಕ್ರವರ್ತಿ ಮುಂಚೆ ಹಾಡುಗಳನ್ನು ಹೇಳಿ ಬಹುಮಾನವನ್ನು ತಗೊಂಡು ಹಿಂತಿರುಗಿ ಹೋಗ್ತಾರೆ. ಆವಾಗ ಜೈಲಲ್ಲಿ ಕಾಯ್ತಾ ಇರೋರು, ಆಹಾ, ಈ ಈ ಕವಿರಾಯರುಗಳು ಬಂದಿದ್ದ ಯೋಗ ನೋಡು, ಇವ್ರುಗಳು ಕೊಂಡೋಗೋದು ಬಹುಮಾನವನ್ನು ನೋಡು ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಓಹೋ, ಈ ಕವಿರಾಯರು ಕೊಂಡೋಗೋದು ನನ್ನ ಕೊಡೆ ಅಲ್ವಾ ಅಂತಾನೆ ಒಂದು ರಾಜ. ಆಹಾ, ಈ ಕವಿರಾಯ ನನ್ನ ಸಿವಿಗೆನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತಾನೆ. ಇನ್ನೊಂದು ರಾಜ, ಅಯ್ಯೋ, ನನ್ನ ಪಟ್ಟದ್ದೇ ಆನೆಯನ್ನು ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಇದು ನನ್ನ ಕುದುರೆ, ಈ ಕವಿರಾಯನನ್ನು ನನ್ನ ಕುದುರೆ ಖಂಡಿತ ಒಂದು ದಿವಸ ಕೆಳಗೆ ತಳ್ಳಿಬಿಡುತ್ತೆ ಅಂತ ಹೇಳಿ ಸಂತೋಷ ಪಟ್ಕೊಳ್ತಾನೆ. ಎಲ್ಲ ಕವಿರಾಯರುಗಳು ಆದಮೇಲೆ ಕೊನೆಗೆ ಒಬ್ಬರು ಬಂದರು. ಅವರು ಸೆರೆಯಲ್ಲಿರುವ ರಾಜಗಳ ಮಾತಾಡ್ಕೊಳ್ಳೋ ಮಾತನ್ನು ಕೇಳಿಕೊಂಡೆ ಚಕ್ರವರ್ತಿ ಸನ್ನಿಧಾನಕ್ಕೆ ಹೋಗಿ ಈ ಥರ ಹಾಡುಗಳನ್ನು ಹೇಳಿದರು. ನನ್ನ ಕವಿಕೆ, ನನ್ನ ಸಿವಿಕೆ, ನನ್ನದು ಕವಚ, ನನ್ನದು ವಚ, ನನ್ನ ಕರಿಯಿದು, ನನ್ನ ಪರಿಯಿದು ಅನ್ನೋರಿಂದ ಈ ರಾಜನ ಪನ್ಕವಳ ಮಾವೇಂದನ್ ವಾಣನ್ ಕೊಡುವ ಬಹುಮಾನವನ್ನು ಕೊಂಡೋಗಿದ್ದ ಪಾವೇಂದ್ರನ್ನ ವೇಂದರ್ ನೋಡಿ ಅಂತ ಹೇಳಿಬಿಟ್ಟು ಕವಿರಾಯರು ಹಾಡ್ತಾರೆ. ಅದು ತಮಿಳ್ನಾಡೆಲ್ಲ ಹೊರಗಡೆನೂ ಎಲ್ಲ ಸುದ್ದಿ ಹಬ್ಬಿಸ್ಕೊಂಡ್ಬಿಡ್ತು. ಅದನ್ನು ತಮಿಳಲ್ಲಿ ಹೇಳ್ತೀನಿ, ಕೇಳಿ. ನನ್ನ ಕವಿಗೆ ನನ್ನ ಸಿವಿಗೆ, ಎನ್ ಕವಿಗೆ ಎನ್ ಸಿವಿಗೆ, ಎನ್ ಕವಸಂ ಎನ್ ತುವಸಂ, ಎನ್ ಕರಿಯಿದು ಎನ್ ಪರಿಯಿದು என்பரால் பன்கவன மாவேந்தன் வாணன் வரிசை பரிசு பெற்ற பாவேந்தரை ವೇಂದರ್ ಪಾರ್ತ್. ಈ ಥರ ಕವಿರಾಯರು ಹಾಡಿದ್ದು ತಮಿಳ್ನಾಡೆಲ್ಲ ಹಬ್ಕೊಂಡ್ಬಿಟ್ಟಿತ್ತು. ಜನಗಳು ಅದನ್ನು ಕೇಳಿ ಹಾಡಿ ಸಂತೋಷಪಟ್ಟರು. ಇದರಿಂದ ನಮ್ಮ ರಾಜ್ಯಕ್ಕೆ ಆಪತ್ತ ಬಂದ್ಬಿಟ್ಟಿದ್ದು. ಎಲ್ಲ ರಾಜಗಳು ಸೇರಿ ಬಂದು ಪಡೆಯೆತ್ತಿ ಬಂದು ನಮ್ಮ ಊರನ್ನು, ಅರಮನೆಯನ್ನು, ಆ ಸೆರೆಚಾಲೆಯನ್ನು ಎಲ್ಲವತ್ತಿ ಕುಸಿದಿ ಕೆಳಗೆ ತಳ್ಳಿಬಿಟ್ರು. ಎಲ್ಲವನ್ನು ಕುಸ್ತಿ ಮಾಡಿದ್ರೂ ಆ ಕವಿನ ಹಾಡನ್ನು ಕೆಡ್ಸೋಕ್ಕಾಗಿಲ್ವಲ್ಲ. ನಿಮ್ಮ ಕುಲ ಭಾಗ್ಯ ಮಾಡಿದ ಕುಲನೇ, ಅದನ್ನು ಹೊಗಳಿಕೆ ಯಾವತ್ತೂ ನೆಲೆಸಿ ನಿಲ್ಲತ್ತೆ. ವಾಣರ್ಗುಲ ಹೆಸರನ್ನು ಕೆಡ್ಸೋಕ್ಕೆ ನಾನು ಒಬ್ಬನು ಇವಾಗ ಹೊರಟಿ ಬಂದಿದ್ದೀನಲ್ವ. ಆಹಾ, ಆ ನಿಜವನ್ನು ನೀವೇ ಒಪ್ಕೋತೀರಾ? ಒಪ್ಕೊಳ್ಳೋದು ಬೇರೆ ಏನು ಮಾಡೋಕ್ಕಾಗತ್ತೆ? ಎಲ್ಲಕ್ಕಿಂತ ಕೆಟ್ಟದ್ದು ಹೆಣ್ಣು ಮಾತು ಕೇಳಿಕೊಂಡು ಇರೋದು. ಒಂದು ಹೆಣ್ಣು ಮಾತಿನ ಕೇಳೋಕ್ಕೋಗಿ ನನ್ನ ಕಣ್ಣು ಮುಂದೆ ನನ್ನ ಕುಲದ ಮೂದಾದೇಯರುಗಳು ಹೊಗಳಿಕೆಗೆ ನಾನು ತಪ್ಪು ಮಾಡಿಬಿಟ್ನಲ್ಲ, ತಪ್ಪು ಹೆಸರು ತಂದುಬಿಟ್ನಲ್ಲ, ಓಡಿ ಮರೆಸಿ ಅಲ್ಲಿ ಇಲ್ಲಿ ಇರ್ಕೊಂಡು ಉಸಿರು ಬಾಳ್ಬೇಕಾಗಿತ್ತು. ನನ್ನ ಕೋಪವೆಲ್ಲ ಆ ವೈದ್ಯರ ಮಗನ ಕೊಂದು ತೀರಿಸ್ಕೊಳ್ಳೋಣ ಅಂತ ನೋಡಿದೆ, ಅದಕ್ಕೂ ಒಂದು ಅಡ್ಡ ಬಂದುಬಿಡ್ತು. ಅಯ್ಯ, ವೈದ್ಯರ ಪಿನಾಕಪಾಣಿ ಮೇಲೆ ನಿಮ್ಗೆ ಯಾಕೆ ಅಷ್ಟು ಕೋಪ ಮಾಡೋದಕ್ಕೆ ಕಾರಣ ಇದೆ. ಒಳ್ಳೆ ಯವನ ಅಪ್ಪನ ನನ್ನ ಹತ್ರ ಕೋಡಿಕೆರೆಗೆ ಕಳಿಸ್ಬಿಟ್ರಿ. ಅವನು ನನ್ನ ಕೆಲಸವನ್ನೇ ಕೆಡಿಸ್ಬಿಡೋಕ್ಕಿದ್ದ. ಅದು ಹೋಗುತ್ತೆ ಅಂತಂದರೆ ಸ್ವಲ್ಪ ಮುಂಚೆ ಈ ಊರು ಬೀದಿಯಲ್ಲಿ ಅವನು ನನ್ನ ವೈರಿಗಳ ಗೂಢಚಾರಿ ಅಂತ ಹೇಳಿ ಪಳುವೇಟರಿಯರ ಹತ್ರ ಹಿಡಿದು ಕೊಡಕ್ಕೆ ನೋಡ್ದ. ಅಲ್ಲಿಂದ ತಪ್ಪಿಸಿ ಬಂದರೆ ಅರಮನೆ ಮೊತ್ತದಲ್ಲಿ 10,000 ಜನಗಳ ಮಧ್ಯೆ ನನ್ನ ಪಳುವೂರು ರಾಣಿನ ಗೂಢಚಾರಿ ಅಂತ ಹೇಳಿ ಅವನು ಅಪವಾದ ಹೇಳಿದ್ದಾನೆ. ಅಲ್ಲತ್ತಿ ಇಳವರಸರೇ, ಅದು ನಿಜ ಅಲ್ವಾ? ಯಾವುದು ನಿಜ ಅಲ್ವಾ? ನೀವು ಪಳುವೂರು ರಾಣಿ ನಂದಿನಿ ದೇವಿನ ಗೂಢಚಾರಿ ಅಂತ ಪಿನಾಕಪಾಣಿ ತಪ್ಪು ಹೇಳಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ನಿಜವನ್ನು ಹೇಳ್ತೀರಾ? ನಾನು ನಿಜವನ್ನು ಹೇಳೋದಿಲ್ಲ ಅಂತ ಹೇಳಿ ವ್ರತ ಮಾಡ್ಕೊಂಡಿದ್ದೀನಿ ದೇವಿ. ಆಹಾ, ಇದೇನು ವ್ರತ? ಹರಿಶ್ಚಂದ್ರನ ದಿಕ್ಕರಿನಲ್ಲಿ ಪಳುವೂರು ರಾಣಿನ ನೋಡಿದಾಗಲಿಂದ ಆ ಥರ ವ್ರತ ಎತ್ಕೊಂಡ್ಬಿಟ್ರಾ? ಇಲ್ಲ, ಅದಕ್ಕೂ ಮುಂಚೆಯಿಂದನೇ ಆ ತೀರ್ಮಾನಕ್ಕೆ ಬಂದುಬಿಟ್ಟೆ. ನಾನು ನಿಜಕ್ಕೆ ಮಾರಾಗಿ ಏನು ಹೇಳ್ತಾ ಇದ್ದಿದ್ದ ತನಕ ಎಲ್ಲರೂ ನಂಬ್ಕೊಂಡಿದ್ದರು. ಒಂದು ಕಡೆ ಬಾಯಿ ಬಿಟ್ಟು ಯುವರಾಜ ಬಂದು ನಾಗಪಟ್ಟಣದಲ್ಲಿ ಭದ್ರವಾಗಿದ್ದಾರೆ ಅಂತ ಹೇಳಿಬಿಟ್ಟೆ. ಒಬ್ಬರು ನಂಬಲಿಲ್ಲ. ಕೇಳಿದವರೆಲ್ಲರೂ ನಗಿದ್ರು. ಎಷ್ಟು ತಪ್ಪಾದ ಕೆಲಸವನ್ನು ಮಾಡಿಬಿಟ್ರಿ. ನಿಮ್ಮ ಮಾತನ್ನು ಅವ್ರು ನಂಬದೇ ಇರೋದೇ ಒಳ್ಳೆಯದಾಯಿತು. ನಂಬಿದರೆ ಎಷ್ಟು ತಪ್ಪಾಗಿ ಹೋಗಿರುತ್ತೆ. ಇನ್ಮೇಲೆ ಯಾವಾಗಲೂ ಇಂಥ ತಪ್ಪುಗಳು ಬರೋದೇ ಇಲ್ಲ. ನಿಮ್ಮ ಮಾತಿಗೆ, ವಾಗ್ದಾನಕ್ಕೆ ತುಂಬ ಸಂತೋಷ. ನಾನೇನು ವಾಗ್ದಾನ ಮಾಡಿದೆ? ಇನ್ಮೇಲೆ ತಪ್ಪು ಏನೂ ಮಾಡದೆ ನಾನು ಕೊಟ್ಟಿದ್ದ ಕೆಲಸವನ್ನು ಮಾಡೋ ಹಾಗೆ. ದೇವರೇ, ನಾನು ಆ ಥರ ಏನು ಮಾತು ಕೊಟ್ಟಿಲ್ವಲ್ಲ, ಸಾಕು, ನನ್ನನ್ನು ಈ ಜೈಲಿಂದ ಬಿಡುಗಡೆ ಮಾಡಿ ನನ್ನ ದಾರಿಯಿಂದ ನಾನು ಹೋಗ್ತೀನಿ. ಹಾಗಾದರೆ ನಿಮಗೂ ಬಿಡುಗಡೆ ಅನ್ನೋದೇ ಇಲ್ಲ, ಈ ಸೆರೆಯಲ್ಲೇ ನೀರು ಇದ್ದು ಬರಬೇಕಾಗಿದ್ದೆ ಅಂತ ಅಂದಳು. ವಂದ್ಯತೇವನ್ ಕಿಲ ಅಂತ ನಗ್ದ. ನೀವು ಯಾಕೆ ನಗ್ತಾ ಇದ್ದೀರಾ? ನಾನು ಹೇಳೋದು ತಮಾಷೆ ಅಂತನ? ಇಲ್ಲ ದೇವಿ, ಈ ಸೆರೆಯಿಂದ ನನ್ನನ್ನು ನೀವು ಬಿಡುಗಡೆ ಮಾಡದೇ ಇದ್ದರೆ ನಾನು ಇಲ್ಲಿಂದ ತಪ್ಪಿಸಿ ಹೋಗೋಕ್ಕಾಗಲ್ವೇನೋ?
ಯುವರಾಣಿ ಒಂದು ಕ್ಷಣ ವಂದಿತೆಯವನನ್ನು ತನ್ನ ಸಂತೋಷವಾದ ಕಣ್ಣುಗಳಿಂದ ನೋಡಿಬಿಟ್ಟು, ಅಯ್ಯ, ನೀವು ತುಂಬ ಬುದ್ಧಿವಂತರು, ಈ ಸೆರೆಯಿಂದ ತಪ್ಪಿಸಿ ಹೋಗೋದ್ರಲ್ಲಿ ತುಂಬ ಜಾಣತನ. ಆದರೆ ಪಳುವೇಟರೆಯನ್ನ ಪೊಕ್ಕಿಷ ನೆಲವರಿಯಿಂದನೇ ತಪ್ಪಿ ಹೋದವರಿಗೆ ಇದೊಂದು ಪ್ರಮಾದನ ಅಂತಂದಳು. ಹಾಗಾದರೆ ನೀವೇ ಬಾಗಿಲನ್ನು ತೆಗೆದು ನನ್ನ ಬಿಡುಗಡೆ ಮಾಡಿ ನಾನೇ ಈ ಸೆರೆಯಿಂದ ತೆಗೆದು ಬಿಟ್ಟು ಬಿಡ್ಬೋದು, ಆದರೆ ನೀರು ತಪ್ಪಿಸಿ ಹೋಗ್ಬೋದು. ಆದರೆ ಇನ್ನೊಂದು ಸೆರೆಯಿಂದ ನೀವು ತಪ್ಪಕ್ಕಾಗಲ್ಲ. ಚಿಕ್ಕಪಳುವೇಟರನ್ನ ಪಾದಾಳ ಸೆರೆಯನ್ನು ಹೇಳ್ತೀರಾ? ಇಲ್ಲ, ಅದನ್ನು ನಿಮಗೆ ಲಕ್ಷ್ಯವಿಲ್ಲ. ಪಾದಾಳ ಸೆರೆಯ ಬಾಗಿಲಲ್ಲಿ ಕಾದಿರುವ ಹುಲಿಗಳನ್ನು ಗೆದ್ದುಬಿಟ್ಟು ತಪ್ಪಿಸಿ ಹೋಗ್ಬಿಡ್ತೀರಾ. ಮತ್ತು ಯಾವ ಸೆರೆಯನ್ನು ಹೇಳ್ತಾ ಇದ್ದೀರಾ? ನನ್ನ ಹೃದಯವಾಗಿ ಸೆರೆಯನ್ನೇ ಹೇಳ್ತಾ ಇದ್ದೀನಿ ದೇವಿ. ನಾನು ಮನೆ ಬಾಗಿಲು ಏನೂ ಇಲ್ಲದೆ ಇರುವ ಅನಾದೆ. ನನಗೆ ಕುಲದ ಹೆಮ್ಮೆಯೆಲ್ಲ ಹಳೆ ಕತೆ, ಕವಿರಾಯರ ಕಲ್ಪನೆ. ತಾವು 3 ಲೋಕವನ್ನು ಒಂದೇ ಕೊಡೆ ಕೆಳಗಡೆ ಆಳೋ ಚಕ್ರವರ್ತಿನ ಮುದ್ದಿನ ಮಗಳು. ಯಾರು ಕಂಡಿದ್ದು? ಈ ಸೋಳಕುಲದ ಹೆಮ್ಮೆನೂ ಒಂದು ದಿವಸ ಹಳೆ ಕಥೆ ಆಗ್ಬೋದು. ಆದ್ರೂ ಇವತ್ತು ನೀವು ಈ ದೇಶದಲ್ಲಿ ತುಂಬ ಅಧಿಕಾರ ಕೊಂಡಿದ್ದವರು. ಚಕ್ರವರ್ತಿನೂ ಪಳುವೇಟರೆಯನ್ನು ಮುಖ್ಯಮಂತ್ರಿನೂ ನಿಮ್ಮ ಇಷ್ಟಕ್ಕೆ ಮಾರಾಗೆ ನಡೆಯೋಕ್ಕೆ ಧೈರ್ಯ ಕೊಳ್ಳಲ್ಲ. ಇದೆಲ್ಲ ನಿಜವಾಗಿದ್ದರೆ ನೀವು ಮಾತ್ರ ಯಾಕೆ ನನ್ನ ಅಧಿಕಾರನ ಮೀರಿ ಹೋಗ್ತಾ ಇದ್ರೆ? ರಾಜಾಂಗ ಅಧಿಕಾರ ಅನ್ನೋದು ಬೇರೆ ವಿಷಯ, ನಿಮ್ಮ ಹೃದಯವಾಗಿ ಅಧಿಕಾರವಲ್ವ ನೀವು ಹೇಳ್ದಿರಿ. ಅದರಲ್ಲಿ ಏನು ತಪ್ಪು? ಅವಿಬ್ಬರೂ ಅಂತಸ್ತಿನಲ್ಲಿ ಇರೋ ವ್ಯತ್ಯಾಸ ತಪ್ಪು. ಪ್ರೀತಿಗೂ ಉಂಟೋ ಮುಚ್ಚೋ ಬಾಗಿಲು ಅಂತ ಹೇಳಿ ಕೇಳಿಲ್ವಾ ನೀವು? ಆ ಮಾತು ಪೊನ್ನಿಯಿನ್ ಸೆಲ್ವರ್ಗೂ ಹಡಗು ಓಡಿಸೋ ಪೂಂಗೊಳ್ಳಿಗೂ ಕೂಡ ಹೊಂದಾಣಿಕೆ ಆಗುತ್ತಲ್ವ? ಹೌದು, ಹೊಂದಾಣಿಕೆ ಆಗುತ್ತೆ. ಆದರೆ ನನ್ನ ತಮ್ಮ ಲೋಕವನ್ನೇ ಆಳಕ್ಕೆ ಹುಟ್ಟಿದವನು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಅವ್ರುಗಳನ್ನು ಮನಸ್ಸಿಗೂ ನಾನು ಬೀಗ ಹಾಕೋಕ್ಕೆ ನೋಡ್ತಾ ಇದ್ದೀನಿ. ನಾನು ಯುವರಾಜರ ಬಗ್ಗೆ ಎಷ್ಟೊಂದೋ ಕೇಳಿಬಿಟ್ಟು ತಾನೇ ಇಲ್ಲಿ ಆಸೆಯಿಂದ ಬಂದೆ. ಅವ್ರ ಜೊತೆ 8 ದೆಸೆಗಳಿಗೂ ಹೋಗಿ ರಣರಂಗದಲ್ಲಿ ಸಾಹಸವನ್ನು ಮಾಡಿ ಹೆಸರು ಕೀರ್ತಿ ಎಲ್ಲ ಪಡೆಯೋಕ್ಕೆ ಇಷ್ಟಪಟ್ಟೆ. ಇವಾಗ ಆಸೆ ಹೋಗ್ಬಿಡ್ತಾ. ಹೌದು, ಪೊನ್ನಿಯಿನ್ ಸೆಲ್ವರ್ನ ರಾಜ ಆಳೋದಕ್ಕಿಂತ ಸಂತೋಷವಾಗಿರೋ ಬಾಳನ್ನೇ ಇಷ್ಟಪಡ್ತಾ ಇದ್ದಾರೆ. ರಣರಂಗದಲ್ಲಿ ಕತ್ತಿ ಎತ್ಕೊಂಡು ಹಾಕೋದಕ್ಕಿಂತ ದೇವಸ್ಥಾನದ ಕೆಲಸದಲ್ಲಿ ಅಲ್ಲಿ ಹೋಗಿ ಸೆಲೆಗಳಲ್ಲಿ ಮಾಡಿಕೊಂಡಿರೋಕ್ಕೆ ಅವರು ಆಸೆ ಪಡ್ತಾ ಇದ್ದಾರೆ. ಮಧುರಾಂತಕನು ರಾಜ್ಯ ಆಳಕ್ಕೆ ತೀವ್ರ ಮನಸ್ಕೊಂಡಿದ್ದಾನೆ. ಮೇಕೆ ಬಂದು ಹುಲಿಯಾಗಿ ಆಗಕ್ಕೆ ನೋಡ್ತದೆ, ಹುಲಿ ಬಂದು ಮೇಕೆ ಆಗುತ್ತೆ. ಆ ದೇವರು ಮನಸ್ಸಿನಲ್ಲಿ ಆ ಶಿವ ನರಿನ ಪರಿಯನ್ನು ನರಿ ಮಾಡಿದ್ದಾಗನ್ನು ಕೆಲವು ಶಿವಭಕ್ತರು ಹೇಳುವ ಚರಿತ್ರೆ ಹೇಳ್ತಾ ಇದೆ. ಅದು ಹಾಗೆ ದೇವಿ, ನಿಮ್ಮ ಕರುಣೆಯಿಂದ ನಾನು ಒಂದು ನರಿಯಾದೆ. ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ತಂತ್ರ ಮಂತ್ರ ಮಾಡಿ ಇಲ್ಲದೆ ಇರೋದು ಎಲ್ಲ ಹೇಳಿ ವೈರಿಗಳಿಂದ ತಪ್ಪಿಸಿ ಬರಬೇಕಾಗಿತ್ತು. ಯುವರಾಣಿ, ಇಂಥ ಕೆಲಸ ಇನ್ನು ಮೇಲೆ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನಗೆ ಬಿಡುಗಡೆ ಕೊಡಿ. ಅಯ್ಯ, ನನ್ನ ಪ್ರಾಣ ಸ್ನೇಹಿತಿ ಅಂತ ಅಂದ್ಕೊಂಡಿರೋ ವಾನತಿ ನನ್ನನ್ನು ಕೈ ಬಿಟ್ಟು ಹೋಗೋಕ್ಕೆ ನೋಡ್ತಾಳೆ. ನೀವು ನನ್ನನ್ನು ಬಿಟ್ಟು ಬಿಡೋಕ್ಕೆ ಅಂದ್ಕೊಂಡಿದ್ದೀರಾ? ದೇವಿ, ಕೊಡುಂಬಾಳೂರು ಯುವರಾಣಿಗೂ ನಿಮಗೂ ಉಳ್ಳ ವ್ಯವಹಾರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಗೆ ನಿಮ್ಮನ್ನು ಕೈ ಬಿಡೋಕ್ಕಾಗುತ್ತೆ? ರಾಜಾದಿರಾಜಗಳು ನಿಮ್ಮ ಚಿನ್ನವಾದ ಕೈಯನ್ನು ಹಿಡಿಯೋಕ್ಕೆ ತಪಸ್ಸು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಬಂದವನು. ಇಳೆಯ ಪರಾಟಿ ಆವಾಗ ತನ್ನ ಚಿನ್ನದಂಥ ಕೈಯನ್ನು ತೋರಿಸಿದಳು. ಇದು ಅನಸ ಅನ್ನೋ ಯೋಚನೆಯಿಂದನೇ ವಂದಿತೇವನ್ ಆ ಕೈಗಳನ್ನು ತನ್ನ 2 ಕೈಗಳಿಂದ ಹಿಡಿದು ಕಣ್ಣಲ್ಲಿ ಒತ್ತಿಸ್ಕೊಂಡ. ಅವನ ಮನಸ್ಸನ್ನು ಮೈಯಿನೂ ಪರವಶ ಆಯಿತು. ವಾಣಕುಲ ವೀರರೇ, ಶೀಲ ಅನ್ನೋದನ್ನೇ ಕುಲಧನವಾಗಿ ಹುಟ್ಟಿದ್ದ ಹಳೆಯ ತಮಿಳು ಮನ್ನರು ವಂಶದಲ್ಲಿ ಬಂದವಳು ನಾನು. ನನ್ನ ಕುಲದಲ್ಲಿ ಕೆಲವರು ಗಂಡನ ಜೊತೆ ಸತ್ತೋಗಿದ್ದಾರೆ. ಪತಿನ ಮೈಯನ್ನು ಉರಿದಿದ್ದ ಬೆಂಕಿಯನ್ನು ತಣ್ಣಗೆ ಇರುವ ನೀರು ಅಂತ ಅಂದ್ಕೊಂಡು ಅವರು ಅಗ್ನಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಕೇಳಿದ್ದೀನಿ ದೇವಿ, ನಿಮ್ಮ ಕೈಗಳನ್ನು ಹಿಡಿದಿದ್ದ ಈ ಕೈ ಇನ್ನು ಮೇಲೆ ಇನ್ನೊಂದು ಗಂಡಸರ ಕೈಯನ್ನು ಯಾವತ್ತೂ ಹಿಡಿಯಲ್ಲ. ವಲ್ಲವರೇನು ಮಾತು ಬಿದ್ದೋಗಿ ಅವನು ಟಯರ್ಡ್ ಆಗೋಗಿ ಕುಂದವಿಯನ್ನು ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೋಡಿ ಅವನು ಮೈ ಮರೆತು ನಿಂತ. ಅಯ್ಯ, ನಿಮ್ಮ ಈ ಅರ್ಜೆಂಟಾದ ಕೆಲಸಗಳಿಂದ ನಿಮ್ಮ ಉಸಿರಿಗೆ ಏನಾದರೂ ಅಪಾಯ ಬಂದರೆ ನನ್ನ ಗತಿ ಏನಾಗುತ್ತೆ ಅಂತ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ದೇವಿ, ನಿಮ್ಮ ಹೃದಯವಾಗಿ ಸಿಂಹಾಸನದಲ್ಲಿ ಜಾಗ ಹೊಂದಿದ್ದ ಈ ಭಾಗ್ಯಶಾಲಿ ಉಸಿರಿಗೆ ಭಯಪಡ್ತಾನೆ ಹೇಡಿಯಾಗಿರಬಹುದಾ? ಹೇಡಿತನ ಬೇರೆ, ಜಾಗ್ರತೆತನ ಬೇರೆ. ಅಯ್ಯ, ಮುಖ್ಯಮಂತ್ರಿ ಅನಿರುದ್ಧರಿಗೂ ಕೂಡ ನಿಮ್ಮ ವೀರ ಸಾಹಸ ಬಗ್ಗೆ ಏನೂ ಅನುಮಾನ ಇಲ್ಲ. ಮತ್ತು ಯಾವ್ದು ಬಗ್ಗೆ ಅವರು ಅನುಮಾನ ಪಡ್ತಾ ಇದ್ದಾರೆ? ನೀವು ಪಳುವೂರು ರಾಣಿಯನ್ನು ಗೂಢಚಾರಿ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ವೈದ್ಯರ ಮಗನ ಪಿನಾಗಬಾಣಿಗೆ ಕೊಟ್ಟಿದ್ದ ಉತ್ತರವನ್ನು ಅವ್ರಿಗೂ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಸರಿಯಾಗಲಿಯನ್ನು ತೆಗೀರಿ, ಆ ಮನುಷ್ಯರನ್ನು ಎಲ್ಲಿದ್ದಾರೆ ಅಂತ ಹೇಳಿಬಿಡಿ.
ವೈದ್ಯರ ಮಗನಾದರೂ ಜಗಳದಲ್ಲಿ ಸ್ವಲ್ಪ ಅಭ್ಯಾಸ ಇರೋನು. ಅನಿರುದ್ಧರು ಮಾತಿನ ಮಲ್ಲರೆ ಹೊತ್ತು ಅವರು ಜಗಳದಕ್ಕೆ ಬಗ್ಗೆ ಏನೂ ಅವ್ರಿಗೆ ಗೊತ್ತಿಲ್ಲ. ಅವ್ರ ಬುದ್ಧಿನ ಶಾರ್ಪನ್ನೇ ಅವರ ಆಯುಧ. ಕತ್ತಿನ ಶಾರ್ಪು ಅವ್ರಿಗೆ ಯಾವತ್ತೂ ಜೊತೆ ಬಂದಿಲ್ಲ. ಹಾಗಾದರೆ ನನ್ನ ಕತ್ತಿನ ಶಾರ್ಪನ್ನು ಫಸ್ಟು ಪರೀಕ್ಷೆ ಮಾಡಿ ನೋಡಲಿ. ಅಯ್ಯ, ಈ ದೇಶದಲ್ಲಿ ಚಕ್ರವರ್ತಿಗೆ ನೆಕ್ಸ್ಟು ಮರ್ಯಾದೆಗೆ ಅಂತ ಅಂದರೆ ಅವನು ಮುಖ್ಯಮಂತ್ರಿ ಅನ್ನೋದಿರ್ತಾರೆ. ಅವರು ಬಹಿರಂಗವಾಗಿ ಅವ್ರ ಜೊತೆ ಜಗಳ ಮಾಡೋಕ್ಕೆ ಪಳುವೇಟರಿಗೂ ಕೂಡ ಯೋಚನೆ ಮಾಡ್ತಾರೆ. ಪಳುವೇಟರಿಗೂ ಮನಸ್ಸಲ್ಲಿ ತಪ್ಪು ಮಾಡಿದವರು ಅವರು ಭಯ ಪಡ್ತಾರೆ. ನಾನು ಯಾಕೆ ಭಯ ಪಡಬೇಕು? ಚಿಕ್ಕ ಪ್ರಾಯದಿಂದ ನನ್ನ ತಂದೆಯ ಗೆಳೆಯರು ಅವರು ಮುಖ್ಯಮಂತ್ರಿಗೆ ಕೊಟ್ಟಿದ್ದ ಅವಮಾನ, ಮಾಡಿದ ಅವಮಾನ ಚಕ್ರವರ್ತಿಗೆ ನನಗೂ ಮಾಡಿದ ಅವಮರ್ಯಾದೆ ಆಗುತ್ತೆ. ಹಾಗಾದರೆ ಅವರ ನಂಬಿಕೆಯನ್ನು ನಾನು ಹೊಂದೋದಕ್ಕೆ ಏನು ಮಾಡಬೇಕು ಆ ದಾರಿಯನ್ನಾದರೂ ಹೇಳಿ. ಮುಖ್ಯಮಂತ್ರಿ ಕಾಂಚಿಗೆ ತುಂಬ ನಂಬಿಕೆಯಿಂದ ಒಬ್ಬರನ್ನು ಕಳಿಸ್ಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮನ್ನು ಕಳಿಸ್ಬೋದು, ನಂಬಿ ಕಳಿಸ್ಬೋದು ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ದೇವಿ, ಕಾಂಚಿಗೆ ನನ್ನನ್ನು ಕಳಿಸ್ಬೇಡಿ. ನನ್ನ ಮನಸ್ಸಿನಲ್ಲಿಂದ ಏನೋ ಒಂದು ಧ್ವನಿ ಕಾಂಚಿಗೆ ಹೋಗಬೇಡ ಅಂತ ಹೇಳ್ತಾ ಇದೆ. ಅದು ಒಂದು ವೇಳೆ ಪಳುವೂರು ಇಳೆರಾಣಿನ ಮಾತಾಗಿರ್ಬೋದು ಅಲ್ವಾ? ಇಲ್ಲವೇ ಇಲ್ಲ. ನಿಮ್ಮ ಮಾತಿಗೆ ಮಾರಾಗಿ ಆ ವಿಷನಾಗವನ್ನು ಮಾತನ್ನು ನಾನು ಕೇಳ್ತೀನಾ? ಅಯ್ಯ, ಪಳುವೂರು ಇಳೆರಾಣಿ ಬಗ್ಗೆ ಇನ್ಮೇಲೆ ಯಾವ ಸಮಯದಲ್ಲೂ ಆ ಥರ ಎಲ್ಲ ಹೇಳಬೇಡಿ. ಇದೇನು, ಯಾಕೆ ಈ ದಿಢೀರ್ ಅಂತ ಚೇಂಜು? ಹೌದು, ನನ್ನ ಮನಸ್ಸು ಅವಳ ವಿಷಯದಲ್ಲಿ ಹಾಗೆ ಬದಲಾಗ್ಬಿಟ್ಟಿದೆ. ನೀವು ಲಂಕೆಯಿಂದ ಕೊಂಡು ಬಂದ ಸುದ್ದಿನ ಕೇಳಿದ ಮೇಲೆ. ಹಾಗಾದರೆ ಇನ್ಮೇಲೆ ನಾನು ಪಳುವೂರು ಇಳೆರಾಣಿ ಹತ್ರನೂ ಭಯಭಕ್ತಿಯಿಂದ ನಡಿಬೇಕಾ? ಹೌದು, ಅವಳು ಭಕ್ತಿಯಿಂದ ಪೂಜೆ ಮಾಡುವ ಒಂದು ಕೊಲೆ ವಾಳನ್ನು ನನ್ನ ಹತ್ರ ಕೊಟ್ಟು ಇವ್ರ ತಲೆಯನ್ನು ಕೊಂಡು ಬಾ ಅಂತ ಹೇಳಿದ್ರು ಕೊಂಡು ಬರಬೇಕಾಗಿತ್ತೋ? ಕುಂದವಿ ದೇವಿನ ಮೈ ನಡಗಿತ್ತು. ಏನು ಉತ್ತರ ಹೇಳಬೇಕು ಅಂತ ಉತ್ತರ ಹೇಳುವಾಗ ಕುಂದವೈ ಉತ್ತರ ಹೇಳಿದಾಗ ಅವಳು ಧ್ವನಿನೂ ನಡಗಿತ್ತು. ಪಳುವೂರು ರಾಣಿ ಹತ್ರ ಮರ್ಯಾದೆಯಿಂದ ನಡ್ಕೋಬೇಕು ತಾನೆ, ಆದರೆ ಅವ್ರ ಮಾತನ್ನು ಕೇಳಬೇಕಾಗದ ಅವಶ್ಯಕತೆ ಇಲ್ಲ. ಅವಳು ಎಂಥ ಕೆಲಸದಲ್ಲಿ ಪಾಲ್ಗೊಂಡಿದ್ದಾಳೆ ಅಂತ ಅನ್ನೋದು ಅವಳಿಗೆ ಗೊತ್ತಿಲ್ಲದೆ ಇರ್ಬೋದಲ್ವ? ಆಗ್ತಾನೆ ಅವಳು ಹೇಳಿದ್ಲು, ನಾನು ಯಾತಕ್ಕೋಸ್ಕರ ಈ ಕತ್ತಿಯನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂದ್ಲು. ಇದನ್ನು ಕೇಳಿದ ತಕ್ಷಣ ಯುವರಾಣಿ ಇನ್ನೂ ಜಾಸ್ತಿ ನಡುಕವಾದ ಧ್ವನಿಯಲ್ಲಿ, ಈ ಸೋಳರ ಅನಾಥ ಕಾಲದಲ್ಲಿ ಬಂದಿರುವ ಕುಲವನ್ನು ಆ ದೇವರೇ ಕಾಪಾಡಬೇಕು ಅಂತ ಹೇಳಿದ್ಲು. ಕಾಪಾಡಿದ ದೈವ ಈ ಬಡಪಾಯಿಯನ್ನು ಸಾಧನವಾಗಿ ಇಟ್ಕೊಂಡೇ ಕಾಪಾಡಲಿ ಅಂತ ಹೇಳಿದ ವಂದಿತೇವನ್. ಅಯ್ಯ, ನಾನು ಆ ಥರನೇ ನಂಬಿದ್ದೀನಿ. ನೀವು ಕಾಂಚಿಯಿಂದ ಹೊರಟಿ ಬಂದ ಮೇಲೆ ತಿರ್ಗಾನು ಒಂದು ಸತಿ ಲಂಕೆಗೆ ಹೋಗಬೇಕು. ಮೂಗಿ ತಾಯಿಯನ್ನು ಹೇಗಾದರೂ ಇಲ್ಲಿ ಕರ್ಕೊಂಬರಬೇಕು. ಅವಳನ್ನ ಕರ್ಕೊಂಬರೋದು ಬಿರುಗಾಳಿಯನ್ನು ಕೊಡದಲ್ಲಿ ಇಟ್ಟು ಕರ್ಕೊಂಬರೋ ಹಾಗೇ. ಇವಾಗ ಈ ಥರ ಯಾರೋ ಒಬ್ಬರು ಹೇಳಿದ್ದಾರೆ. ಹೌದು, ಆ ವೀರ ವೈಷ್ಣವನೇ ಹೇಳಿದ್ದಾನೆ. ಒಂದು ವೇಳೆ ಅವನೇ ಕರ್ಕೊಂಬಂದಿರ್ಬೋದು. ಇಲ್ಲ, ಅವನಿಂದ ಆ ಕೆಲಸ ಆಗಲಿಲ್ಲ, ನಿಮ್ಮಿಂದಾನೇ ಆ ಕೆಲಸ ಆಗಬೇಕು. ಹಾಗಾದರೆ ನನ್ನನ್ನು ಕಾಂಚಿಗೆ ಕಳಿಸ್ಬೇಡಿದ್ದೀವಿ. ಯಾಕೆ? ಅಲ್ಲಿ ನನ್ನ ಯಜಮಾನ ಇದ್ದಾರೆ. ಅದನ್ನು ಅವ್ರು ಕೇಳಿದ ತಕ್ಷಣ ನಾನು ಎಲ್ಲ ವಿವರಗಳನ್ನು ಹೇಳಿಯೇ ಆಗಬೇಕು. ಪಳುವೇಟರಿಯರ್ಗೂ ಬೇರೆ ಚಿಕ್ಕ ರಾಜಗಳನ್ನು ಮಾಡುವ ಸಂಚಿನ ಬಗ್ಗೆ ಅರಿದ್ರೆ ತಕ್ಷಣ ಅವರು ಉಕ್ಕಿ ಹರಿತಾರೆ. ಚಕ್ರವರ್ತಿಯನ್ನು ಸೆರೆ ಮಾಡಿರೋ ಹಾಗೆ ಇಟ್ಟಿದ್ದಾರೆ ಅಂದ ತಕ್ಷಣ ಪಡೆ ಎತ್ಕೊಂಡು ಬಂದುಬಿಡ್ತಾರೆ. ಪೊನ್ನಿಯಿನ್ ಸೆಲ್ವರ್ನ ಬಗ್ಗೆ ಸುದ್ದಿ ಅವ್ರ ಕಿವಿನಲ್ಲಿ ಅಂದಿದ್ರೆ ಇಷ್ಟರಲ್ಲೇ ಅವರು ಒಂದು ವೇಳೆ ಹೊರಟಿರ್ಬೋದು. ಅದಕ್ಕೇ ನಾನು ನಿಮ್ಮನ್ನು ಕಳ್ಸೋಕ್ಕೆ ಇಷ್ಟಪಡ್ತೀನಿ. ಅವ್ರು ಕಾಂಚಿಯನ್ನು ಬಿಟ್ಟು ಹೋಗದೆ ಯಾಗಾದರೂ ತಡಿಸಿ ನಿಲ್ಲಿಸ್ಬೇಕು. ನಾನು ಕಾಂಚಿಯನ್ನು ಸೇರುವ ಒಳಗೆ ಅವರು ಹೊರಟಿದ್ರೆ ದಾರಿಯಲ್ಲಿ ಅವನು ಎಲ್ಲಿ ಇದ್ರೂ ಅಲ್ಲಿ ಹೋಗಿ ಸೇರ್ಕೋಬೇಕು. ಎಲ್ಲವನ್ನಕ್ಕಿಂತ ಮುಖ್ಯವಾದದ್ದು ನೀವು ಅವಶ್ಯವಾದ ಮಾಡಬೇಕಾದ ಕೆಲಸ ಹೊಂದಿದೆ. ಏನೇ ಹೇಳಿ, ದೊಡ್ಡ ಪಳುವೇಟರಿಯರು ಚಿಕ್ಕರಾಣಿ ಜೊತೆ ಕಡಂಬೂರು ಮಾಳಿಗೆಗೆ ಹೊರಟುಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿದೆ. ನಿಜವಾಗಲೂ ಚಿಕ್ಕರಾಣಿ ಹೋಗ್ತಾಳಾ ಅಥವಾ ಆ ಚಿಕ್ಕರಾಣಿನ ಪಲ್ಲಕ್ಕಿನಲ್ಲಿ? ಇಲ್ಲ, ಚಿಕ್ಕರಾಣಿನೇ ಹೋಗ್ತಾ ಇದ್ದಾಳೆ. ನಮ್ಮ ಚಿಕ್ಕಪ್ಪ ಇನ್ನೂ ಇಲ್ಲೇ ತಾನೇ ಇದ್ದಾರೆ. ಯಾತಕ್ಕೋಸ್ಕರ ಹೋಗ್ತಾರಂತೆ? ಆದಿತ್ಯ ಕರಿಗಾಲರನ್ನ ಕಡಂಬೂರ್ಗೆ ಬರೋ ಹಾಗೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಮದುವೆನ ಮಾತು ಅನ್ನೋದು ಹೊರಗಡೆ ಹೇಳ್ಕೊಳ್ಳೋ ಕಾರಣ. ರಾಜ್ಯವನ್ನು ಎರಡಾಗಿ ಮಾಡಿ ಸಮಾಧಾನ ಮಾಡಿ ಇಡೋ ಹಾಗೇನು ಒಂದು ಮಾತು ನಡೀತಾ ಇದೆ. ನಮ್ಮ ಯಜಮಾನ ಅದಕ್ಕೆ ಒಂದು ದಿನ ಸಮ್ಮತಿ ಕೊಡಲ್ಲ. ಅದ್ರ ಬಗ್ಗೆ ಎಲ್ಲ ಇವಾಗ ನನಗೆ ವಿಚಾರ ಇಲ್ಲ. ಮತ್ತು ಇನ್ನೇನು ವಿಚಾರ ದೇವಿ? ಏನು ಅಂತ ಹೇಳೋಕ್ಕಾಗದೇ ಇರುವ ಭಯ ನನ್ನ ಮನಸ್ಸಿನಲ್ಲಿ ಸುತ್ತಕೊಂಡಿದೆ. ನನ್ನ ಮನಸ್ಸು ದಿಕ್ಕಂತ ಓಡ್ಕೊಳ್ತಾ ಇದೆ. ಅರ್ಧ ನಿದ್ರೆಯಲ್ಲಿ ವಿವರವೇ ಇಲ್ಲದೆ ಭಯಂಕರಗಳು ನನ್ನನ್ನು ಸುತ್ತಕೊಳ್ತಾ ಇದೆ. ಒಳ್ಳೆ ನಿದ್ದೆಯಲ್ಲಿ ಅಘೋರವಾದ ಕನಸನ್ನು ಕಂಡು ಎಚ್ಚರ ಮಾಡ್ಕೋತಾ ಇದ್ದೀನಿ. ಆಮೇಲೆ ತುಂಬ ಹೊತ್ತು ತನಕ ನನ್ನ ಮೈ ನಡುಗ್ತಾನೆ ಇರ್ತದೆ. ಇಂಥ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ನನ್ನನ್ನು ಯಾಕೆ ಹೋಗೋಕೆ ಹೇಳ್ತೀರಾ? ನಿಮಗೆ ಎಂಥ ಅಪಾಯ ಬಂದರೂ ನನ್ನ ಉಸಿರನ್ನು ಕೊಟ್ಟು, ಅಯ್ಯ, ನನ್ನ ಭಯ
ನನ್ನ ಬಗ್ಗೆ ಅಲ್ಲ, ನನ್ನ ಅಣ್ಣನ ಬಗ್ಗೆ, ಪಳವೂರು ರಾಣಿಯನ ಬಗ್ಗೆ. ಅವ್ರುಗಳು ಮೀಟ್ ಮಾಡಿದರೆ ಏನಾಗುತ್ತೆ ಹೇಳಿ ನನ್ನ ಮನದಲ್ಲಿ ಸಂಚಲ ಉಂಟಾಗುತ್ತೆ. ಅವ್ರುಗಳನ್ನು ಮೀಟ್ ಮಾಡೋಕ್ಕೆ ಆಗದೇ ಇರುವ ಥರ ನೀವು ತಡೆ ಮಾಡಬೇಕು. ದೇವಿ ಅವ್ರು ಏನಾದರೂ ಒಂದು ನೆನೆಸ್ಕೊಂಡ್ರೆ ಅದನ್ನು ಯಾರಿಂದ ತಡೆಯೋಕ್ಕಾಗುತ್ತೆ? ಅಯ್ಯ, ನನ್ನ ಅಣ್ಣನನ್ನು ಕಾಪಾಡುವ ಕಬ್ಬಣದ ಕವಚ ಥರ ನೀರು ಹೆಲ್ಪ್ ಮಾಡಬೇಕು. ಅವಶ್ಯ ಆದರೆ ನಂದಿನಿ ಯಾರು ಅನ್ನೋದನ್ನು ನನ್ನ ಸೋದರನ ಥರ ಹೇಳ್ಬಿಡ್ಬೇಕು. ಅದನ್ನು ಅವ್ರು ನಂಬಬೇಕಲ್ಲ. ನಂಬೋ ಹಾಗೆ ಮಾಡೋದು ನಿಮ್ಮ ಜವಾಬ್ದಾರಿ. ಹೇಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಅವ್ರುಗಳನ್ನ ಹೇಗೇನು ಮೀಟ್ ಮಾಡೋಕ್ಕಾಗದೇ ಇರೋ ಥರ ಮಾಡಿದರೆ ಒಳ್ಳೆಯದಾಗಿರುತ್ತೆ. ದೇವಿ, ನನ್ನಿಂದ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೋತೋದ್ರೆ ನನ್ನನ್ನು ತಪ್ಪು ಹೇಳಬೇಡಿ ಅಂತ ಅಂದವದ್ದಿ ಅಂತೇವೆ. ಅಯ್ಯ, ನೀವು ಸೋತೋದ್ರೂ ಗೆದ್ರೂ ನನ್ನ ಈ ಹೃದಯವಾಗಿ ಸೆರೆಯಿಂದ ಈ ಜನ್ಮದಲ್ಲಿ ನಿಮಗೆ ಬಿಡುಗಡೆ ಇಲ್ಲ ಅಂತ ಹೇಳಿದರು ರಾಣಿ. ಇಷ್ಟರಲ್ಲಿ 30ನೇ ಸಂಚಿಕೆ ಮುಗಿಯಿತು. 31 ಮಾರನೇ ದಿವಸ ಸಾಯಂಕಾಲ ವந்திಯತ್ತೇವನ್ ಮುಖ್ಯಮಂತ್ರಿ ಅನಿರುದ್ಧರನ್ನ ಪತ್ರದ ಜೊತೆ ಅರಸಲಾಟಂಗ ಕರೆಯಿಂದ ಕೊಡಂದೆ ನಗರನ್ನು ನೋಡಿ ಹೋಗ್ತಾ ಇದ್ದ. ಕುದುರೆಯನ್ನು ಬಿಡದೆ ನಿಧಾನವಾಗಿ ಬಿಟ್ಟುಕೊಂಡು 2 ಕಡೆಯೂ ಬಂದಿದ್ದ ಅಂದವಾದ ದೃಶ್ಯಗಳನ್ನು ನೋಡ್ಕೊಂಡು ಹೋದ. ಐಪಸಿ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಶುರುವಾದ ಸೋಳ ಒಳನಾಡು ಪೂರ್ಣ ಇದರಿಂದ ಶೈನಿಂಗ್ ಆಗಿತ್ತು. ಇಯರ್ಕೆ ರಿಯಲ್ ಆಗಿರುವ ರಾಣಿ ಹಸಿರು ಬಟ್ಟೆ ಹಾಕ್ಕೊಂಡು ನವಯೌವನ ಸೌಂದರ್ಯದಿಂದ ಇದ್ದಳು. ಅಂತಹ ಇದರಲ್ಲಿ ಎಂಥ ಒಳ್ಳೆ ಹಸಿರು ಕಳನಿಗಳಲ್ಲೆಲ್ಲ ನೆಲ್ಲುಗಳು ಎಲ್ಲ ಅಕ್ಕಿ ಆಗೋ ಥರನ ಇಂಥ ಸಮಯದ ಈ ಥರ ಎಲ್ಲ ದೃಶ್ಯಗಳನ್ನು ನೋಡಿಕೊಂಡು ವந்திಯತ್ತೇವನು ಪ್ರಯಾಣ ಮಾಡ್ತಾಯಿದ್ದ. ಆಷಾಢ ಮಾಸದಲ್ಲಿ ಆ ಕಡೆಯಿಂದ ಅವನು ಹೋದಾಗ ನೋಡಿದ್ದ ದೃಶ್ಯಗಳಿಗೂ ಇವಾಗ ನೋಡಿದ ದೃಶ್ಯಗಳೂ ಇರುವ ಡಿಫ್ರೆಂಟನ್ನು ನೋಡ್ತಾ ಇದ್ದ. ಆಷಾಢ ಮಾಸದಲ್ಲಿ ಹೊಸ ಪ್ರಭಾಗ ಹತ್ತಿ ಅಲ್ಲಿ ಇಲ್ಲಿ ಓಡ್ತಾ ಇದೆ. ಆ ಪ್ರವಾಗದ ವೇಗನೂ ಕೋಪನೂ ತಣಿಸಿ ಇವಾಗ ಕೆಂಪು ಇದು ಚೇಂಜ್ ಆಗಿ ಪಳಿಂಗುನ ಹಾಗೆ ಉಲ್ಲಾಸವಾಗಿ ಭವನಿ ಹೋಯಿತು. ಎಲ್ಲ ಕಡೆನೂ ಹೊಸ ಪ್ರಭಾಗ ಹೋ ಅಂತ ಶಬ್ದದಿಂದ ಮೇಲೆಯಿಂದ ಗಾಳಿಗಳು ಬೇರೆ ಮರ ಗಿಡಗಳನ್ನು ಜಾರಿಸ್ಕೊಂಡು ಹೋದರೆ ಅದರಿಂದ ಬಂದಿದ್ದ ದೊಡ್ಡ ಶಬ್ದನೂ ಸಾವಿರ ಜಿಂಕೆಗಳು ಅವು ಇವು ಎಲ್ಲ ಕೂಗಾಡೋ ಶಬ್ದನೂ ಕೇಳ್ತಾ ಇತ್ತು. ಗಾಳಿಯಿಂದ ಬರೋ ಎಲೆಗಳೆಲ್ಲ ಹಂಗೆ ಆಡಿದ ಮರ್ಮರ ಶಬ್ದನೂ ಮಡೆಗಳಲ್ಲಿ ನೀರು ಹೋಗಿದ್ದ ಶಬ್ದನೂ ಎಲ್ಲ ಅವನ ಮನಸ್ಸಿನಲ್ಲಿ ನೋಡಿ ಉತ್ಸಾಹ ಉಂಟಾಯಿತು. ಅವನು ಏನೇನೆಲ್ಲ ಅಲ್ಲಿಂದ 2 ತಿಂಗಳಿಗೆ ಮುಂಚೆ ಬಂದಾಗ ಮನೋರಾಜ್ಯ ಮಾಡ್ತಾಯಿದ್ದನೋ ಅದೆಲ್ಲ ಅವನಿಗೆ ಇವಾಗ ನೆರವೇರಿಸಿಬಿಟ್ಟಿತ್ತು. ಅವನ ಕನಸಿನಲ್ಲಿ ಅಂದ್ಕೊಳ್ಳದೆ ಇರುವ ಕೆಲಸಗಳು ನಡೆದೋಯ್ತು. ಸುಂದರ ಸೋಳ ಚಕ್ರವರ್ತಿನ ನೋಡಿ ಆಯಿತು. ತಂಜಾವೂರು, ಪಳೆಯಾರೆ, ಮಾದೋಟ, ಅನುರಾಧಪುರ ಎಲ್ಲ ದೊಡ್ಡ ದೊಡ್ಡ ನಗರಗಳನ್ನು ನೋಡಿ ಆಯಿತು. ಸೋಳನಾಡಿನ ಕಣ್ಣಾಗ ಇದ್ದಿದ್ದ ಪೊನ್ನಿಯಿನ್ ಸೆಲ್ವನ ಗೆಳೆತನ ಸಿಕ್ಬಿಡ್ತು. ಆ ವೀರ ಯುವರಾಜನಿಗೆ ಹೆಲ್ಪ್ ಮಾಡೋ ಭಾಗ್ಯನೂ ಸಿಕ್ಬಿಡ್ತು. ತಮಿಳಿಗನ ಅಂದವಾದ ದೈವನು ಸೋಳರ ಕುಳ ದೀಪ ಆಗಿರುವ ಯುವರಾಣಿ ಕುಂದವೈನ ಒಂದು ಸತಿ ನೋಡೋಕ್ಕೆ ಎಷ್ಟೋ ತಪಸ್ಸು ಮಾಡಿರಬೇಕು ಅಂತ ಜಾಗದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಜಾಗವನ್ನು ಅವನು ಹೊಂದಿಸ್ಕೊಂಡಿದ್ದು ದೊಡ್ಡ ಭಾಗ್ಯ. ಅದನ್ನು ಅನಿಸಿದಾಗ ಅವನ ಮನಸ್ಸು ತುಂಬ ಹೆಮ್ಮೆಯಿಂದ ಹುಕ್ಕಿ ಹರಿತಾ ಇತ್ತು. ಆದರೆ ಆ ಕುತೂಹಲದಿಂದ ಏನೋ ಒಂದು ವೇದನೆಯೂ ಅವನ ಹತ್ರ ಬರ್ತಾಯಿತ್ತು. ಇಂಥ ದೊಡ್ಡ ಭಾಗ್ಯಕ್ಕೂ ನಾನು ನಿಜವಾಗ್ಲೂ ಹಕ್ಕುದಾರನ. ಅದು ನೆಲೆಸಿ ನಿಲ್ಲತ್ತಾ? ಕೈಗಂದಿದ್ದು ಬಾಯಿಗಂದ ಒಳಗೆ ಏನೇನೋ ಸಂಕಟಗಳು ಬಂದುಬಿಡುತ್ತೆ ಅತ್ತೆ ಅಲ್ವಾ? ಆಹಾ, ತಡಂಗಲ್ಗೆ ಏನು ಕಮ್ಮಿ? ಲೋಕವೇ ತಡಿಯ ಹಾಗೇನೆ. ರವಿದಾಸನ ಹಾಗೆ ಮಾಯ ಮಂತ್ರವಾದಿಗಳು, ನಂತಿನಿ ಹಾಗೆ ಮಾಯ ಮೋಗಿನಿಗಳು, ಪಳವೇಟರೆ ಹಾಗೆ ಸಂಚಕಾರಗಳು, ಕಂದಮಾರ ಪಾರ್ಥಿಪೇಂದ್ರನ ಹಾಗೆ ಸ್ನೇಹ ದ್ರೋಗಿಗಳು, ಪೂಂಗೊಳ್ಳಿ ವಾಣತಿ ಹಾಗೆ ಹುಚ್ಚು ಹುಡುಗಿಯರು, ವೀರ ವೈಷ್ಣವ ಗೂಢಾಚಾರಿಗಳು, ಕಾಳಾಮುಗ ಶೈವರು, ಕೊಳ್ಳಿವಾಯಿ ಪೇಯಿಗಳು, ಗೊತ್ತೇ ಇಲ್ಲದೆ ಇರುವ ಕೆಸರಿನ ಹೊಳೆಗಳು. ದೇವರೇ, ಇಂಥ ಅಪಾಯ ಒಂದೊಂದರಲ್ಲಿ ಹೇಗೋ ಇಷ್ಟು ತನಕ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಅದನ್ನೆಲ್ಲಕ್ಕಿಂತ ದೊಡ್ಡ ಅಪಾಯಕರವಾದ ಕೆಲಸ ಇವಾಗ ಮುಖ್ಯಮಂತ್ರಿ ಅನಿರುದ್ಧರು ನನ್ನನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಬೇಗ ಮೂರ್ಗಾವೇಶಗೊಳ್ಳುವ ಆದಿತ್ಯ ಕರಿಕಾಲರು, ಇನ್ನೊಂದು ಕಡೆ ದೊಡ್ಡ ಪಳುವೇಟರೆಯನ್ನು ಗೊಂಬೆ ಹಾಗೆ ಆಡಿಸ್ಕೊಂಡು ಬರುವ ಮಾಯಾಶಕ್ತಿ ಮೋಗಿನಿ. ಇವ್ರುಗಳ ಅಂದ್ಕೊಂಡಿರೋದಕ್ಕೆ ಅಡ್ಡ ನಿಂತು ನಾನು ತಡೆ ಮಾಡಿ ಜಯಗಳಿಸೋಕ್ಕಾಗತ್ತಾ? ಹೇಗಾಗತ್ತೆ? ಆ ಬ್ರಹ್ಮರಾಯರ ಮನಸ್ಸಿನಲ್ಲಿ ಏನೇ ತಾನೇ ನಿಜವಾಗ್ಲೂ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ರಾಜಕುಮಾರಿಯಿಂದ ನನ್ನನ್ನು ಬಿಡಿಸಿಬಿಟ್ಟು ಅವರ ಮಾಡೋದನ್ನು ಅವರು ನೋಡ್ತಾ ಇರ್ಬೋದಲ್ವ. ಆಳ್ವಾರ್ ಕಡೆ ದಾರಿಯಲ್ಲಿ ಬಂದು ಸೇರ್ಕೊಳ್ತಾನೆ ಅಂತ ಇವರಿಬ್ಬರೂ ಹೇಳಿದರು. ಆದರೆ ಅವನನ್ನು ಇಷ್ಟು ತನಕ ಕಾಣೆಯಾಗಿದ್ದಾನೆ. ಆ ವೀರ ವೈಷ್ಣವ ಎಂಥ ಒಂದು
ಅವನಾಗಿದ್ರೂ ಇಷ್ಟು ತನಕ ಅವನಿಂದ ನನಗೇನು ಕಡಕಾಗಿಲ್ಲ. ಎಲ್ಲ ಸಮಯದಲ್ಲಿ ನನಗೆ ಹೆಲ್ಪೇ ಮಾಡಿದ್ದಾನೆ. ಅವನ ಜೊತೆ ಸೇರಿ ಪ್ರಯಾಣ ಮಾಡಿದರೆ ಏನಾದರೂ ಉತ್ಸಾಹವಾಗಿ ಮಾತಾಡ್ಕೊಂಡು ಹೋಗಿರ್ಬೋದು. ಪ್ರಯಾಣದಲ್ಲಿ ಸ್ವಲ್ಪ ಬೇಜಾರಾಗದೇ ಇರ್ಬೋದು. ಇನ್ನು ಯಾವಾಗ ಬಂದು ಅವನು ನಮ್ಮ ಹತ್ರ ಸೇರ್ಕೋತಾನೆ, ಅವನಿಗಾಗ ಎಷ್ಟೊತ್ತು ತಾನೇ ಈ ಕುದುರೆಯನ್ನು ಇಳಿಸ್ಕೊಂಡು ಮೆತ್ತಗೆ ಹೋಗ್ತಾ ಇರೋದು. ಆಹಾ, ಅದು ಏನೋ ಕುಪ್ಪುಲಾಗಿರುವ ಮರಗಳು, ನದಿ ವೆಳದಲ್ಲಿ ಮೊದಲೇ ಹಾಗೆ ಇರುವ ಆ ರೂಟ್ಗಳು. ಇಲ್ಲಿ ತಾನೇ ಬೊಮ್ಮೆ ಮೊಸಳೆ ಮೇಲೆ ವೇಲ್ ಹಾಕಿದ್ದ ಸಂಭವ ನಡೆಯಿತು. ವಾರಿಣಿ, ದಾರಗೆ, ಸಿಂಧರು, ಮಂದಾಗಿನಿ ಎಲ್ಲರೂ ಅವನ ಕೆಲಸವನ್ನು ನೋಡಿ ಕಲಗಲ ಅಂತ ನಗ್ದ್ರಲ್ವ. ರಾಜಕುಮಾರಿ ನಮಗೆ ಸಪೋರ್ಟ್ ಮಾಡಿ ಆ ಹೆಣ್ಣುಗಳನ್ನ ಬೈದಿದ್ದನ್ನು ಇಲ್ಲೇ ತಾನೆ. ಸ್ವಲ್ಪ ಇಲ್ಲಿ ನಿಂತು ನೋಡೋಣ. ವಂದಿತೇವನ ಕುದುರೆ ಮೇಲಿಂದ ಇಳಿದು ನದಿಕೆರೆಯ ಓರವಾಗಿ ಹೋಗಿ ನಿಂತ. ಮರದಿನ ಬೇರುಗಳನ್ನು ಸುತ್ತಿ ಓಡಿದ್ದ ನೀರನ್ನು ಪ್ರವಾಹವನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದ. ಆಹಾ, ಸುಳಿಯಲ್ಲಿ ಒಂದು ಮಗ ಕಾಣ್ತೆ. ಇದು ಯಾರ ಮಗ ಹೇಳಬೇಕಾ? ರಾಜಕುಮಾರಿ ಕುಂದವೇ ಪ್ರಾಟಿಯನ್ನು ಹೊನ್ನಿನ ಮುಗಾನೆ ಕಂಡೇನು ಕಣ್ಣಿಕಿನೇನೋ ಕಂಡೇನು ಅಂತ ಹಾಡ್ಕೊಂಡು ಧ್ವನಿಯನ್ನು ಕೇಳಿ ವಂದಿತೇವಂತ ಶಾಖಾಗಿ ಮೇಲೆ ನೋಡ್ದ. ನೀವು ಮೇಲೆ ಇದ್ದಿದ್ದ ಮರದ ಕೊಂಬಿನಲ್ಲಿ ಕೂತ್ಕೊಂಡು ಆಳ್ವಾರ ಕಡೆ ಇರುವುದು ಗೊತ್ತಾಯಿತು. ಓಹೋ ವೀರವೈಷ್ಣವರೇ, ನಾನು ಇಲ್ಲಿಂದ ಇರೋದು ನಿಮ್ಮ ಕಣ್ಣುಗಳಿಗೆ ಅಷ್ಟು ಇಂಪಾಗಿದೆಯೇನು? ನಾನು ನಿಮ್ಮನ್ನು ಚೆನ್ನಾಗಿ ನೋಡಬೇಕು, ಸ್ವಲ್ಪ ಕೆಳಗೆ ಇಳಿದು ಬನ್ನಿ ಅಂತ ಹೇಳ್ದ ವಂದಿತೇವೆ. ವೀರವೈಷ್ಣವ ಮರದಿಂದ ಇಳಿದಿದ ತಕ್ಷಣ ಇಳಿಯ ಹಾಗೇನೆ, ನಾನು ನಿನ್ನನ್ನು ಹೇಳಲಿಲ್ಲ ಅಪ್ಪನೇ, ಮೈಯಲ್ಲಿ ವಾಳನ್ನು ಕೈಯಲ್ಲಿ ವೇಲನ್ನು ಹಾಕಿದ್ದೆ ನೀನು ನನ್ನ ಕಣ್ಣಿಗೆ ಭಯಂಕರವಾಗಲ್ಲವೋ ಕಾಣ್ತಾ ಇದೆಯಾ ಅಂತಂದು. ಮತ್ತು ಯಾರ ಬಗ್ಗೆ ಹೇಳಿದಿರಿ ವೈಷ್ಣವರೇ? ಆ ಮುದರ್ ಕಡವುಳಾಗಿ ತಿರುಮಾಲು ವಾಮನ ಅವತಾರ ಎತ್ತಿ ಬಂದು ಆಕಾಶವನ್ನು ಅಳಿಯೋಕ್ಕೋಸ್ಕರ ಒಂದು ಪಾದವನ್ನು ಎತ್ತಿದಾಗ ನಿಮ್ಮ ಶಿವಪರಿಮಾನ ಕಣ್ಣಕ್ಕೆ ವೈಷ್ಣವರೇ ನಿಲ್ಲಿಸಿ, ಈ ಥರ ಎಲ್ಲ ಶಿವನ್ನ ಕಮ್ಮಿ ಮಾಡಿ ಮಾತಾಡೋದನ್ನು ನಿಲ್ಲಿಸಿ. ಇಲ್ಲಾಂದರೆ ದೊಡ್ಡ ಅಪಾಯಕ್ಕೆ ನೀವು ಹಾಳಾಗ್ತೀರ. ಏನು ಅಪಾಯ ಅಪ್ಪನೇ? ಮೊದಲೆಯನ್ನು ಕೊಂದು ಯಾನೆಯನ್ನು ಕಾಲಿಗೆ ಕಾಪಾಡಿದ ಪೆರುಮಾನ ಸಕ್ರ ಇರುವಾಗ ನನ್ನನ್ನು ಯಾರು ಏನು ಮಾಡೋಕ್ಕಾಗುತ್ತೆ? ನಾನು ಹೇಳೋದನ್ನು ಹೇಳಿಬಿಟ್ಟಿನಿ, ಆಮೇಲೆ ನಿಮ್ಮ ಇಷ್ಟ. ನನಗೇನು ಅಪಾಯ ಬರ್ತದೆ ಹೇಳಿ ತಂಬಿ. ಪಳೆಯಾರೆಯಲ್ಲಿ ಜನಗಳು ಗೊಂದಲ ಮಾಡಿಕೊಂಡು ಅರಮನೆ ಬಾಗಿಲಿಗೆ ಬಂದರಲ್ವ, ಆವಾಗ ಸ್ವಲ್ಪ ಕಾಳಾಮುಗರುಗಳು ಮಾತಾಡಿದ್ದನ್ನು ಕೇಳಿದೆ. ಏನು ಮಾತಾಡ್ಕೊಂಡು? ಸೋಳನಾಟಲ್ಲಿ ದೊಡ್ಡವಾಗಿ ಹರಿದು ಬರುವ ವೀರ ವೈಷ್ಣವರುಗಳು ಮಹಾಕಾಳಿಗೆ ಬಲಿ ಕೊಟ್ಟು ಅವ್ರುಗಳನ್ನ ಕಪಾಲಗಳನ್ನು ಜೋಡಿಸಿಟ್ಟು ಅದರ ಮೇಲೆ ನಿಂದು ಆನಂದ ತಾಂಡವ ಆಡಬೇಕು ಅಂತ ಹೇಳಿದರು. ಆಳ್ವಾರ ಕಡೆಯನ್ನು ತನ್ನ ಮಂಡೆಯನ್ನು ಮುಟ್ಟಿ ನೋಡಿಕೊಂಡು, ಇದು ಗಟ್ಟಿಯಾಗಿ ತಾನೇ ಇದೆ, ಕಾಳಾಮುಗ ತಾಂಡವನ್ನು ತಾಳಿಸೋಕ್ಕಾಗತ್ತೆ ಅಂತ ಅಂದ. ನಾನು ಕೇಳಿದ ಮಾತಿಗೆ ಸರಿಯಾಗಿ ಇವತ್ತು ನಾನು ಬರುವ ದಾರಿಯೆಲ್ಲ ಕಾಳಾಮುಗರುಗಳನ್ನು ಕಪಾಲಗಳನ್ನು ಸುಲಾಯುಧಗಳನ್ನು ಎತ್ಕೊಂಡು ಅಲಿತಾ ಇದ್ದಾರೆ. ನೀರು ಶಿವನೇ ಅಂತ ಹೇಳಿ ಈ ಮುಂದೆ ಇಟ್ಟಿರುವ ಜುಟ್ಟನ್ನು ಚೇಂಜ್ ಮಾಡಿಕೊಳ್ಳಿ, ನಿಮ್ಮ ವೇಷವನ್ನು ಬದಲಾಯಿಸ್ಕೊಂಡು. ಆಗಲ್ಲ ಅಪ್ಪ, ಆಗಲ್ಲ. ಯಾಕೆ ಆಗಲ್ಲ? ನೀನು ಹೇಳಿದೆಯಲ್ಲ ಅಂತ ಅದು ಹೆಸರನ್ನು ನಾನು ಹೇಳೋಕ್ಕಾಗಲ್ಲ. ವಿಷ್ಣುವೇ ಅಂತ ಹೇಳಿ ನನ್ನ ವೇಷವನ್ನು ಬೇಕಾದರೆ ಬದಲಾಯಿಸ್ಕೊತೀನಿ. ಅದು ಅಲ್ಲಿ ನೋಡು, ಆಟ್ರಂಗರೆ ಶಾಲೆಯಲ್ಲಿ ಆವಾಗ ಒಂದು ಪಲ್ಲಕ್ಕ ಹೋಗ್ತಾಯಿತ್ತು. ಅದರಲ್ಲಿ ಒಂದು ಹೆಣ್ಣು ಇರೋ ಹಾಗೆ ಅನಿಸಿತು. ಆದರೆ ಯಾರು ಅಂತ ಗೊತ್ತಿಲ್ಲ, ಯಾರ ರಾಜಕುಲದ ಹೆಣ್ಣಾಗಿರಬೇಕು. ಯಾರ ಇದ್ದರೆ ಏನು, ಪಲ್ಲಕ್ಕ ಎತ್ಕೊಂಡು ಹೋಗಿರೋ ಬಿಟ್ಟು ಒಂದು ದಾದಿ ಬೇರೆ ಹೋಗ್ತಾ ಇದ್ದಾಳೆ. ಒಂದು ವೇಳೆ ರಾಜಕುಮಾರಿ ಇರ್ಬೋದು, ಆಗಿರೋಕ್ಕಾಗಲ್ಲ. ವೈಷ್ಣವರೇ, ಆ ಪಲ್ಲಕ್ನಲ್ಲಿ ಇರೋದು ಯಾರು ಗೊತ್ತಾ ಅಂತ ವಂದಿತೇವನ್ ಕೇಳಿದ. ತಮ್ಮ, ನಾನು ಹೇಳೋದನ್ನು ಕೇಳು, ನಿನಗೆ ಸಂಬಂಧವೇ ಇಲ್ಲದೆ ಕಾರ್ಯದಲ್ಲಿ ನೀನು ತಲೆ ಹಾಕಬೇಡ. ಅದರಿಂದ ಎಲ್ಲ ಕಷ್ಟಗಳನ್ನು ನೀನು ಮೊದಲೇ ಅನುಭವಿಸಿದೆ ಅಲ್ವಾ? ದಾರಿಯಿಂದ ಹೋಗೋರು ಎಷ್ಟೋ ಜನ ಹೋಗ್ತಾರೆ, ನಿನಗೆ ಯಾಕೆ ಅದ್ರ ಬಗ್ಗೆ? ಕುದುರೆ ಮೇಲೆ ಏರಿ ಕೂತ್ಕೋ, ತಟ್ಟಿಬಿಟ್ಟು ಅಂತ ಹೇಳ್ತಾನೆ. ಓ, ಹಾಗೇನಾ ಸಮಾಚಾರ? ಈ ವೀರ ವೈಷ್ಣವರು ಇವಾಗ ದೊಡ್ಡ ವೈರಾಗ್ಯಶಾಲಿ ಅಂತ ಆಗಿದ್ದಂಗೆ ಅನಿಸುತ್ತೆ. ವೀರನಾರಾಯಣ ಬರದಲ್ಲಿ ನಡೆದಿದ್ದ ಮರ್ತು ಬಿಟ್ರ? ಅಲ್ಲಿ ಮುಚ್ಚಿದ ಪಲ್ಲಕ್ಕಲ್ಲಿ ಹೋಗಿದ್ದ ಹೆಣ್ಣಿಗೆ ಪತ್ರವೊಂದನ್ನು ಸೇರಿಸೋ ಹಾಗೆ ನೀವು ನಮ್ಗೆ ಎಲ್ಲಿಲ್ವಾ? ಅದೆಲ್ಲ ಹಳೆ ಕತೆ. ಇವಾಗ ಯಾಕೆ ಎತ್ತಾ ಇದೆಯಾ? ಹೋದರೆ ಹೋಗಲಿ, ನೀನು ನನ್ನ ಜೊತೆ ದಾರಿಯಲ್ಲಿ ಬಂದು ಸೇರ್ಕೊಳ್ತೀರಾ ಅಂತ ಹೇಳಿದರು. ನಿಮಗೋಸ್ಕರನೇ ಇಷ್ಟೊತ್ತು ನಿಧಾನವಾಗಿ ಕುದುರೆಯನ್ನು ಬಿಟ್ಕೊಂಡ್ಬಂದೆ. ಇನ್ಮೇಲಾದರೂ ನನ್ನ ಜೊತೆ ಬರ್ತೀರಾ ಇಲ್ವಾ? ನೀ ಕುದುರೆಯಲ್ಲೇ ಹೋಗ್ತೀಯಾ? ನಾನು ನಡೀತಾ ಇದ್ದೀನಿ. ಹಾಗೆ ಹೆಂಗೆ ಸೇರಿ ಪ್ರಯಾಣ ಮಾಡ್ಬೋದು? ನೀ ಕೊಳ್ಳಿಲ ಕರೆಯಲ್ಲಿ ಹೋಗಿರು, ಅಲ್ಲಿ ನಾಳೆ ಬೆಳಗ್ಗೆ ನಿನ್ನ ಜೊತೆ ಬಂದು ಸೇರ್ಕೋತೀನಿ. ಆಳ್ವಾರ ಕಡೆ ಬೇರೆ ಏನೋ ರಹಸ್ಯವಾದ ಕೆಲಸದಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಅವನು ತನ್ನ ಜೊತೆ ಬರಲ್ಲ ಅಂತ ಹೇಳಿ ವಂದಿತೇವ ನಿಶ್ಚಯ ಮಾಡಿಕೊಂಡ. ಸರಿ, ನಿಮ್ಮ ಇಷ್ಟ ಅಂತ ಹೇಳಿ ಕುದುರೆ ಮೇಲೆ ಹಾರಿ ಹತ್ಕೊಂಡ. ತಾನು ಹೋಗಬೇಕಾಗಿದ್ದ ದೆಸೆಯನ್ನು ನೋಡಿದ. ನಾರ್ತ್ ಈಸ್ಟ್ ದೆಸೆಯಲ್ಲಿ ಅಡಿವಾರದಲ್ಲಿ ಕರಿಯಾದ ಮೇಘಗಳು ಒತ್ತಾಗಿ ಬರೋದನ್ನು ನೋಡಿದ. ವೈಷ್ಣವರೇ, ಇವತ್ತು ಮಳೆ ಬರುತ್ತೆ ಗೊತ್ತಾ?
ಅಪ್ಪನೇ ನನಗೇನು ಜೋಸ್ಯ ಗೊತ್ತು, ಐಪಸಿ ಹಿಟ್ಟು ಬಿಟ್ಟರೆ ಮಳೆ ಬಂದರೂ ಬರ್ಬೋದು, ನೀ ಎಲ್ಲಕ್ಕಿಂತ ಶೀಘ್ರವಾಗಿ ಕುದುರೆ ತಟ್ಟಿಕೊಂಡು ಹೋಗು, ಈ ರಾತ್ರಿ ಇರೋದಕ್ಕೆ ಏನಾದರೂ ಛತ್ರ ಸಾವಡಿ ನೋಡ್ಕೊ ಅಂತ ಅಂದದ್ದು ವಂದಿತೇವನು ಆಳ್ವಾರ್ ವಂದಿತೇನ ಆ ಥರನೇ ಕುದುರೆಯನ್ನು ತಟ್ಟಿಬಿಟ್ಟ. ನನಗೇನು ಜೋಸ್ಯಾನ ಗೊತ್ತು ಅಂತ ಆಳ್ವಾರ್ ಕೇಳಿದ್ದು ಅವನ ಮನಸ್ಸಿನಲ್ಲಿ ನಾಟ್ಕೊಂಡ್ಬಿಟ್ಟಿತ್ತು. ಅದರಿಂದ ಕೊಡಂದೆ ಜೋದ್ರಿ ನನ್ನ ನೆನಪು ಬಂತು. ಬೋಗರು ದಾರಿಯಲ್ಲಿ ತಾನೇ ಆ ಜೋಯಿಸರ ಮನೆ ಇದೆ, ಅವ್ರನ್ನ ನೋಡ್ಬಿಟ್ಟು ಹೋದರೆ ಏನು, ಸೋಳ ಸಿಂಗಾದನ ಹತ್ತಕ್ಕೆ ಆಸೆ ಪಡೋರುಗಳಿಗೆ ಒಳಗೆ ಯಾರಿಗೆ ಆ ಥರ ಅದೃಷ್ಟ ಸಿಗುತ್ತೆ. ಪೊನ್ನಿಯಿನ್ ಸೆಲ್ವರನ್ನ ದುರ್ವ ನಕ್ಷತ್ರಕ್ಕೆ ಸಮವಾದವರು ಅಂತ ಹೇಳಿ ಕೊಡಂದೆ ಜೋದ್ರಿಯರು ಹೇಳಿದಾರಲ್ವ, ಜೋಯಿಸರು ಹೇಳಿದಾರಲ್ವ, ಅವರು ರಾಜ್ಯ ಆಳೋದ್ರಲ್ಲಿ ಮನಸ್ಸಿನಲ್ಲಿ ಇಡೋಕ್ಕೆ ಬಿಡ್ತಾ ಇದ್ದಾರೆ, ಬೇಡ ಅಂತ ಇದ್ದಾರೆ. ಲಂಕೆ ಸಿಂಹಾಸನವನ್ನು ಮಣಿಮಗುಡನ್ನು ಎಷ್ಟು ಅನಾಯಾಸವಾಗಿ ಬೇಡ ಅಂದ್ಬಿಟ್ರು, ಅವರಿಗೆ ಎಲ್ಲ ಗಂಡಗಳು ಬರತ್ತೆ ಅಂತ ಹೇಳಿ ಜೋಯಿಸರು ಹೇಳಿದರು. ಒಂದು ಸತಿ ಫಲಿತ ಆಗಿದೆ. ಅದು ಹಾಗೆಯೇ ಬರೋ ಕಾಲದಲ್ಲಿ ಅವರು ಮಹೋನ್ನತ ಹಾಗೆ ಇರ್ತಾರೆ ಅನ್ನೋದನ್ನು ಫಲಿಸಬೇಕಲ್ವ. ಅದು ಹೇಗೆ ಸಾಧ್ಯ ಆಗುತ್ತೆ? ನನ್ನ ಬಾಳಿನ ಕನಸುಗಳು ಎಷ್ಟು ದೂರ ಫಲಿತ ಆಗುತ್ತೆ? ನನ್ನ ದಯಾದಿಗಳು ಕಾಲದಲ್ಲಿ ಬಿಟ್ಟಿದ್ದ ರಾಜ್ಯ ನನಗೆ ತಿರ್ಗಾ ಸಿಗುತ್ತಾ? ನಾನು ಇವಾಗ ಯಾತಕ್ಕೋಸ್ಕರ ಹೊಟ್ಟಿದ್ದೀನಿ, ಅದು ಎಷ್ಟು ದೂರ ನೆರವೇರುತ್ತೆ? ಆದಿತ್ಯ ಕಲಿಗಾರ, ನಂದಿನಿ ಇವ್ರುಗಳಿಗೆ ಅಡ್ಡ ನಿಂತು ನಾನು ಎಂಥ ಕೆಲಸವನ್ನು ಸಾಧಿಸೋಕ್ಕಾಗತ್ತಾ? ಇಷ್ಟು ತನಕ 2-3 ಸತಿ ನಂದಿನಿ ಹತ್ರ ಸಿಕ್ಕಿಕೊಂಡು ತಪ್ಪಿ ಬದುಕಿದ್ದೀವಿ, ಈಗಲೂ ಅದಾಗತ್ತಾ? ಪಳುವೂರು ಇಳೆಯರಾಣಿನ ಅಂದ್ಕೊಂಡಾಗ ವಂದಿತೇವನ ಮನಸ್ಸಿನಲ್ಲಿ ಒಂದು ದಿಗಿಲುಂಟಾಯಿತು. ಅವನ ಹತ್ರ ಪ್ರೀತಿ ಮರ್ಯಾದೆ ತೋರಿಸಿ ಮಾತಾಡಿದ್ದೇನೋ ನಿಜಾನೇ, ಆದರೆ ಅವಳು ಮನಸ್ಸನ್ನು ಅವನಿಂದ ಅರಿಯೋಕ್ಕಾಗಲಿಲ್ಲ. ಏನೋ ಒಂದು ಮುಖ್ಯವಾದ ಕೆಲಸದಿಂದನೇ ಅವಳು ಬಿಟ್ಬಿಟ್ಟಿದ್ದಿಲ್ಲ ಅಂತ ಅನಿಸುತ್ತೆ. ಅದರಿಂದ ವಂದಿತೇವನ ಹತ್ರ ಅವಳು ಅಷ್ಟೊಂದು ತಾಳ್ಮೆಯಿಂದ ಇದ್ದಿದ್ದಾಳೆ. ಅದು ಏನು ಕೆಲಸವಾಗಿರ್ಬೋದು. ವಂದಿತೇವನ ಕುದುರೆ ಸ್ವಲ್ಪ ಮುಂಚೆ ಆ ದಾರಿಯಿಂದ ಹೋದ ಪಲ್ಲಕ್ಕನ್ನು ದಾಟ್ಕೊಂಡೋಯ್ತು. ಈ ಸತಿ ಅವನು ಪಲ್ಲಕ್ಕನ್ನು ಡ್ಯಾಶ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ, ಪಲ್ಲಕ್ಕನ್ನು ಅವನ ಮೇಲೆ ಡ್ಯಾಶ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಆದ್ದರಿಂದ ಕುದುರೆಯನ್ನು ಪಲ್ಲಕ್ಕನ್ನು ದಾಟಿದಾಗ ಪಲ್ಲಕ್ಕಿನ ತೆರೆ ಸ್ವಲ್ಪ ಸರಿಸಿತ್ತು. ಒಳಗಡೆ ಕೂತಿದ್ದ ಹೆಣ್ಣು ಕೊಡುಮಾಳೂರು ಯುವರಾಣಿ ವಾನತಿ ಅನ್ನೋದನ್ನು ತಿಳ್ಕೊಂಡ. ಕುದುರೆಯನ್ನು ನಿಲ್ಲಿಸೋಣ ಅಂತ ಒಂದು ಕ್ಷಣ ಯೋಚನೆ ಮಾಡಿದ. ಆಮೇಲೆ ಅದನ್ನು ಚೇಂಜ್ ಮಾಡಿಕೊಂಡು ಮೇಲೆ ಹೋದ. ವಾನತಿ ಬಗ್ಗೆ ಇಳೆಪ್ರಾಟಿ ಹೇಳಿದ್ದು ಜ್ಞಾಪಕಕ್ಕೆ ಬಂತು. 4 ಕಡೆನ ಅಪಾಯಗಳು ಸುತ್ತಿದ್ದ ಈ ಕಾಲದಲ್ಲಿ ಕೊಡುಂಬಾಳೂರು ಯುವರಾಣಿ ಸಪ್ರೇಟಾಗಿ ಒಂಟಿಯಾಗಿ ಎಲ್ಲಿ ಹೊರಟಳು? ಆದರೆ ಸೇಫ್ಟಿ ಕೂಡ ಇಲ್ವಲ್ಲ. ಅದರಿಂದ ಇನ್ನೊಂದು ವಿಚಿತ್ರ, ಅದ್ರ ಜೊತೆ ಇನ್ನೊಂದು ವಿಚಿತ್ರವನ್ನು ಅವನು ನೋಡಿದ. ಸ್ವಲ್ಪ ದೂರದಲ್ಲಿ ಭಯಂಕರವಾಗ ಮಖ ಹೊಂದಿದ್ದ 2 ಕಾಳಮುಗ ಸೈವರ್ಗಳು ವಾನತಿ ಪಲ್ಲಕ್ಕನ್ನು ಗುರುಪಿಟ್ಕೊಂಡು ನೋಡ್ತಾ ಇದ್ರು. ಇವ್ರುಗಳು ಯಾತಕ್ಕೋಸ್ಕರ ಆ ಥರ ನೋಡ್ತಾರೆ? ಇವ್ರುಗಳು ಇಬ್ಬರು ಯಾರು? ಹರಿಶ್ಚಂದ್ರನ ನದಿಕರೆಯಲ್ಲಿ ತಾನು ಮಲಗಿದಾಗ ತನ್ನ ಪಕ್ಕದಲ್ಲಿ ಮಾತಾಡಿದವರಲ್ವ. ವಾನತಿಯನ್ನ ಹತ್ರ ವಂದಿತೇವನಿಗೂ ಅಷ್ಟೊಂದು ಅನುತಾಪ ಇಲ್ವಲ್ಲ ಅನ್ನೋದು ನಿಜಾನೇ. ಆದರೆ ಪೊನ್ನಿಯಿನ್ ಸೆಲ್ವರ್ನ ಮನಸ್ಸಿನಲ್ಲಿ ಪೂಂಗುಳಿ ಬಡಬೇಕಾದ ಜಾಗದನ್ನು ವಾನತಿ ಅಪಹರಿಸೋಕ್ಕೆ ಇಷ್ಟಪಟ್ಟಿದ್ದಾಗವೇ ಅವನು ಅಂದ್ಕೊಂಡಿದ್ದ. ಅದರಿಂದ ಅವಳ ಮೇಲೆ ಕೋಪಗೊಂಡಿದ್ದ. ಆದರೆ ಇಳೆಪ್ರಾಟಿ ಅವಳ ಹತ್ರ ತುಂಬ ಹೆಚ್ಚಾಗಿ ಪ್ರೀತಿ ಇಟ್ಟಿದ್ದಾರೆ ಅನ್ನೋದನ್ನು ಅವನಿಂದ ಮರೆಯೋಕ್ಕಾಗಲಿಲ್ಲ. ಆದ್ದರಿಂದ ವಾನತಿಗೆ ಏನಾದರೂ ಅಪಾಯ ಬಂದರೆ ಇಳೆಪ್ರಾಟಿ ಅದರಿಂದ ತುಂಬ ನೊಂದುಕೋತಾರೆ. ಆದರೆ ಅಪಾಯ ಯಾತಕ್ಕೋಸ್ಕರ ಬರಬೇಕು? ಸಂಬಂಧವಿಲ್ಲದೆ ಇರೋ ಕಾರ್ಯಗಳಲ್ಲಿ ತಲೆ ಹಾಕ್ಬೇಡ, ನಿನ್ನ ಕೆಲಸವನ್ನು ನೋಡಿಕೊಂಡು ಹೋಗು ಅಂತ ಆಳ್ವಾರ್ ಹೇಳಿದ್ದ ಬುದ್ಧಿವಾದ ನ್ಯಾಯವಾದದ್ದೇ. ಆದ್ರೂ ವಾನತಿನ ಪಲ್ಲಕ್ಕು ಹೋಗಿದ್ದನ್ನು ಕಾಳಮುಗರುಗಳಿಬ್ಬರು ಮರೆಯಾದ ಜಾಗದಿಂದ ನೋಡ್ಕೊಂಡು ನಿಂತಿದ್ದ ದೃಶ್ಯ ತಿರ್ಗಾ ಅವನ ಜ್ಞಾಪಕ ಬಂದ್ಕೊಳ್ತಿದ್ದು. ಇದು ಕೊಡಂದೆ ಜೋಯಿಸರ ಮನೆ ಬಂದ್ಬಿಡ್ತು. ಎಲ್ಲಕ್ಕೂ ಅವ್ರನ್ನೇ ಕೇಳಿ ನೋಡೋಣ. ಅರೆ ಇಷ್ಟೊತ್ತು ಈ ವಿಷಯ ನಮಗೆ ಅಂದಲಿಲ್ವಲ್ಲ. ವಾನತಿ ದೇವಿನೂ ಕೊಡಂದೆ ಜೋಯಿಸರ ಮನೆಗೇ ಬರ್ತಾ ಇದ್ದಾಳೆ ಅನಿಸುತ್ತೆ. ಹಣ್ಣುಜಾರಿ ಅಲ್ಲಿಗೆ ಬಿದ್ದಂಗೆ ಆಯಿತು. ವಾನತಿ ಬಂದು ಸೇರೋ ಒಳಗೆ ನಮ್ಮ ಕೆಲಸವನ್ನು ನಾವು ಮುಗಿಸ್ಬಿಡೋಣ ಈ ಥರ ಅಂದ್ಕೊಂಡು ಜೋಯಿಸರ್ ಮನೆ ಬಾಗಿಲಲ್ಲಿ ಕುದುರೆಯನ್ನು ನಿಲ್ಲಿಸ್ಬಿಟ್ಟು ವಂದಿತೇವನ್ ಆ ಚಿಕ್ಕ ಮನೆ ಒಳಗೆ ದೂರಿದ್ದಾನೆ. ಇಷ್ಟರಲ್ಲಿ 31ನೇ ಸಂಚಿಕೆ ಮುಗೀತು.